ಕಾನೂನು ಕಾಪಾಡಬೇಕಾದ ಖಾಕಿ ಲೇಡಿಯಿಂದಲೇ ಕೊಲೆಗೆ ಸುಪಾರಿಯನ್ನ ಕೊಡಲಾಗಿದೆ. ಎಸ್ಪಿ ಕಚೇರಿಯಲ್ಲೇ ಕುಳಿತು ಕೊಲೆಗೆ ಸುಪಾರಿ ಕೊಡುವಂತ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ಜಮೀನು ವಿವಾದ ಸುಪಾರಿ ಕೊಟ್ಟಿದ್ದಾರೆ ಲೇಡಿ ಪೊಲೀಸ್ ಹಾಗೂ ಆಕೆಯ ಸಹೋದರನ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಗುಬ್ಬಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಶಿವರಂಗಯ್ಯ ತುಮಕೂರು ಜಿಲ್ಲಾ ಗುಬ್ಬಿ ತಾಲೂಕಿನ ಹಾಗಲವಾಡಿ ನಿವಾಸಿ ಇವರು. ಹೇಮಂತ್ ಕುಮಾರ್ ಹಾಗೂ ಶಾಂತಲಾ ಅನ್ನುವಂಥವರ ವಿರುದ್ಧ ಕೊಲೆ ಆರೋಪ ಮಾಡಿದ್ದಾರೆ. ತುಮಕೂರಿನ ಎಸ್ಪಿ ಕಚೇರಿಯಲ್ಲಿ ಶಾಂತಲಾ ಅವರು ಪೊಲೀಸ್ ಆಗಿದ್ದಾರೆ. ಕುಮಾರ್ ಎಂಬಾತನಿಗೆ ಹೇಮಂತ್ ಕುಮಾರ್ ಮತ್ತು ಶಾಂತಲಾ ಸುಪಾರಿ ಕೊಟ್ಟಿರುವಂತ ಆಡಿಯೋ ಟೈಮ್ 9 ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. ಮತ್ತೊಂದು ಕಡೆ ಕುಮಾರ್ ಅನ್ನುವಂಥ ವ್ಯಕ್ತಿ ಸುಪಾರಿ ಪಡೆದು ಶಿವರಂಗಯ್ಯ ಮನೆಗೆ ಹೋಗಿ ಮಾತುಕತೆ ನಡೆಸಿದ್ದಾನೆ. ಕೊಲೆ ಮಾಡಲು ಸುಪಾರಿ ನೀಡಿದ್ದಾರೆ ಅಂತ ನೇರವಾಗಿ ಹೇಳಿದ್ದಾನೆ ಈತ. ಕುಮಾರ್ ಬಂದು ಕೊರಟಗೆರೆ ತಾಲೂಕಿನ ಸಂಕೇನಹಳ್ಳಿ ಗ್ರಾಮದ ನಿವಾಸಿ ಈತ. ಕೊರಟಗೆರೆ ತಾಲೂಕಿನ ಸಂಕೇನಹಳ್ಳಿ ಕುಮಾರ್ ಮಾತುಕತೆ ನಡೆಸಿದ ಬಗ್ಗೆ ಶಿವರಂಗಯ್ಯ ಅವರು ವಿಡಿಯೋ ಮಾಡ್ಕೊಂಡಿದ್ದಾರೆ. ಶಿವರಂಗಯ್ಯನನ್ನ ತೋಟದ ಬಳಿ ಕೊಲೆ ಮಾಡಿ ಆ ಬಳಿಕ ಅರಣ್ಯದಲ್ಲಿ ಕೊಲೆ ಮಾಡಲು ಸುಪಾರಿಯನ್ನ ಕೊಟ್ಟಿದ್ದಾರೆ ಕುಮಾರ್. ಒಂದೊಂದ್ ಕಡೆ ಇದೇ ವಿಚಾರ ಬಹಳ ಸದ್ ಮಾಡ್ತಾ ಇದೆ. 3-4 ಬಾರಿ ಶಿವರಂಗಯ್ಯ ಮನೆಗೆ ಕುಮಾರ್ ಭೇಟಿ ಕೊಟ್ಟಿದ್ದಾನೆ. ನಾನು ಕೊಲೆ ಮಾಡುವ ಡೀಲ್ ಅನ್ನ ಪಡ್ಕೊಂಡಿದ್ದೀನಿ, ಆದ್ರೆ ನಾನ್ ನಿಮ್ಮನ್ ಕೊಲೆ ಮಾಡಲ್ಲ, ನನಗೆ ಹಣ ನೀಡಿ ಅಂತ ಕುಮಾರ್ ಬೇಡಿಕೆ ಇಟ್ಟಿದ್ದಾನೆ. ನೀವು ಸತ್ತವರಂತೆ ನಟಿಸಿ ಫೋಟೋ ಕಳಿಸಿ ಸಾಕು, ನಾನು ಇದನ್ನ ಡೀಲ್ ಮಾಡ್ಕೋತೀನಿ ಅನ್ನುವಂತ ವಿಚಾರವನ್ನ ಈ ಕುಮಾರ್ ಹೇಳಿದ್ದಾನೆ. ನಿಮ್ಮನ್ನ ಕೊಲೆ ಮಾಡಿಸಿದ್ದೀನಿ ಅಂತ ನಾನು ನಂಬಿಸ್ತೀನಿ. ಶಿವರಂಗಯ್ಯ ಜೊತೆಗೆ ನಕಲಿ ಪತ್ರಕರ್ತ ಕುಮಾರ್ ಮಾತುಕತೆ ನಡೆಸಿರುವಂತ ಸಂಭಾಷಣೆ ಹಾಗೂ ವಿಡಿಯೋ ಎಕ್ಸ್ಕ್ಲೂಸಿವ್ ಆಗಿ ಟೈಮ್ 9 ನ್ಯೂಸ್ಗೆ ಸಿಕ್ಕಿದೆ. ಯಾವೆಲ್ಲ ವಿಚಾರಗಳನ್ನ ಮಾತನಾಡಿದ್ದಾರೆ ಅನ್ನುವಂಥದ್ದು ಆ ಆಡಿಯೋ ಕ್ಲಿಪ್ಪಿಂಗ್ ನಲ್ಲಿ ಬಹಳ ಸ್ಪಷ್ಟವಾಗಿ ರೆಕಾರ್ಡ್ ಆಗಿದೆ. ಶಾಂತಲಾ ಹಾಗೂ ಹೇಮಂತ್ ಕುಮಾರ್ ವಿರುದ್ಧ ಶಿವರಂಗಯ್ಯ ಇದೀಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಗುಬ್ಬಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ದೂರನ್ನ ದಾಖಲು ಮಾಡಲಾಗಿದೆ. ಮತ್ತೊಂದು ಕಡೆ ಈ ಪ್ರಕರಣ ಏನಿದೆ ಇದು ಗಂಭೀರವಾಗಿ ಪರಿಗಣಿಸದೆ ರಾಜಿ ಪಂಚಾಯಿತಿಯನ್ನ ಪೊಲೀಸರು ಮಾಡಿ ಕಳಿಸಿದ್ದಾರೆ ಅನ್ನುವಂಥದ್ದು ಬಹಳ ನಾಚಿಕೆಗೇಡಿನ ಸಂಗತಿ. ಇದು ಜೀವ ಭಯದಿಂದ ಶಿವರಂಗಯ್ಯ ಅವರು ಓಡಾಡ್ತಾ ಇದ್ದಾರೆ ಸದ್ಯ. ಇನ್ನು ಈ ಜಮೀನು ವಿವಾದ ಏನು ಅಂತ ಒಮ್ಮೆ ನಾವು ಗಮನಿಸೋದಾದ್ರೆ, ಶಿವರಂಗಯ್ಯ ಅವರು ಹಾಗಲವಾಡಿಯಲ್ಲಿ 30 ಎಕರೆ ಜಮೀನಿದೆ ಅವ್ರದ್ದು. ಈ ಜಮೀನನ್ನ ಪಿತ್ರಾರ್ಜಿತವಾಗಿ ಅವ್ರಿಗೆ ಬಂದಿದೆ. ಶಾಂತಲಾ ಶಿವರಂಗಯ್ಯನ ಅಕ್ಕನ ಮಗಳಾಗಿದ್ದು ಜಮೀನಿನಲ್ಲಿ ಭಾಗ ಕೇಳಿದ್ದಾರೆ. ಈ ವಿಚಾರದಲ್ಲಿ ಇಬ್ಬರ ನಡುವೆ ಹಲವು ವರ್ಷಗಳಿಂದ ಮನಸ್ತಾಪ ಇದೆ. ಹಾಗಾಗಿ ಅವರಿಗೆ ಸುಪಾರಿ ಕೊಟ್ಟು ಕೊಲೆ ಮಾಡಿಸ್ಬಿಟ್ರೆ ನನಗೆ ಆಸ್ತಿ ಸಿಗತ್ತೆ ಅನ್ನುವಂಥ ವಿಚಾರದಲ್ಲಿ ಇಲ್ಲಿ ಸಂಭಾಷಣೆಯನ್ನ ನಡೆಸುವಂಥ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವರಂಗಯ್ಯ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಗುಬ್ಬಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ. ಮತ್ತೊಂದು ಕಡೆ ಈ ಕಳ್ಳ ಪತ್ರಕರ್ತ ಏನಿದ್ದಾನೆ, ನಕಲಿ ಪತ್ರಕರ್ತ, ಆತ ತನ್ನ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಇಲ್ಲಿ ಹೋಗಿ ತಗಲಾಕೊಂಡಿರುವಂಥ ವಿಚಾರ ಗೊತ್ತಾಗ್ತಾ ಇದೆ. ನಾವು ಏನು ID ಕಾರ್ಡ್ ನಾವು ನೋಡ್ಬೋದು, ಅದರಲ್ಲಿ ಶಿವಕುಮಾರ್ SN ಅಂತ ಈತನ ಹೆಸರು. ಈತ ನಕಲಿ ಪತ್ರಕರ್ತ. ನನಗೆ ಸುಪಾರಿ ಬಂದಿದೆ, ನಾನು ನಿಮ್ಮನ್ನ ಸಾಯಿಸಲ್ಲ, ಆದರೆ ನನಗೆ ನೀವು ಸತ್ತಂತೆ ಆಕ್ಟ್ ಮಾಡಿ ಸಾಕು, ಬಟ್ ನನಗೊಂದಿಷ್ಟು ದುಡ್ಡು ಕೊಡಿ ಅಂತೇಳಿ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾನೆ. ಸದ್ಯ ಈ ಎಲ್ಲ ವಿಚಾರಗಳನ್ನ ಮಾತನಾಡಿರುವಂತ ಆಡಿಯೋ ಇದೀಗ ಎಕ್ಸ್ಕ್ಲೂಸಿವ್ ಆಗಿ ಟೈಮ್ 9 ನ್ಯೂಸ್ಗೆ ಸಿಕ್ಕಿದೆ. ಹಾಗಾದ್ರೆ ಆಡಿಯೋದಲ್ಲಿ ಏನ್ ಮಾತನಾಡಿದ್ದಾರೆ ಬನ್ನಿ ಕೇಳಿಸ್ಕೊಳ್ಳೋಣ. ಇವರು ಬಂದು ನನ್ನ ಹತ್ರ ಡೈರೆಕ್ಟ್ ಆಗಿ ಹೇಳೋದಕ್ಕೆ ಇದೇ ಜಾಗದಲ್ಲೇ ಶನಿವಾರ ಅಲ್ವಾ, ಶುಕ್ರವಾರ, ನಿನ್ನೆ ಶುಕ್ರವಾರಕ್ಕೆ ಕರೆಕ್ಟ್ ಆಗಿ 8 ದಿವಸ 8 ದಿವಸಕ್ಕೆ ಬಂದು ಅವ್ರು ಹೇಳಿದ್ರು. ಅವ್ರು ಹೇಳಿದ್ರೆ ನನಗೇನು ಗೊತ್ತಾಗ್ತಿರ್ಲಿಲ್ಲ. ಧರ್ಮ, ನಾನು ಒಳ್ಳೇದ್ ಒಳ್ಳೆ ಅಪ್ಪ ಒಳ್ಳೇದ್ ಮಾಡ್ಕೊಂಡು ಅದೇ ಒಳ್ಳೆತನ ಇರೋದಕ್ಕೆ ಅದು 22 ಜನ ಕೆಲಸ ಮಾಡ್ತಾರೆ. ನನ್ನ ಕೆಳಗಡೆ 22 ಜನ ಕೆಲಸ ಮಾಡ್ತಾರೆ. ಹೇಳಿ ಆಚಾರಪ್ಪರೇ. ಹಾ ಅವ್ರ ಸಾಹೇಬ್ರವ್ರ ಅವರು ನಿನ್ನೆಗೆ 8 ದಿವಸದಾಗೆ ಬಂದು ನನ್ನ ಹತ್ರ ಹಿಂಗೈತಪ್ಪ, ಈ ತರ ನಿನ್ನ ಹೇಳಿನಲ್ಲ ಮಾಡ್ಬೇಕು ಎತ್ಸಕ್ಕೆ ಈ ತರ ಡೀಲ್ ಕೊಟ್ಟವ್ರೆ ಅಂತ ಹೇಳಿ ನಾವ್ ಅಂತವಲ್ಲ ಅಂತ ಹೇಳಿ. ಅಲ್ಲ ಅಂತರ ಅಂತಾರಲ್ವ ಅನ್ನೋದಕ್ಕೆ ಅಂತಕನ ಗೊತ್ತಲ್ಲೇ ಇರ್ಲಿಲ್ಲ. ಮರೆ ಮಾಡೋದು ಅದು ಹೆಂಗಂಗೆ ಮರೆಗೆ ಏನ್ ಬೇಕಾದ. ಈಗ ನಾನು ತಪ್ಸ್ಕೊಂಬಂದೆ ಆ ಮೈಲಾರಲಿಂಗೇಶ್ವರ ಮೆಡಿಕಲ್ ಸ್ಟೋರ್ ಹೋಗ್ತಾ ಇಲ್ಲೇ ಪಕ್ಕ ಮೆಡಿಕಲ್ ಸ್ಟೋರ್ ಇದೆ ಅವ್ರದ್ದು. ಅವ್ರು ಮುಂಚೆ ಆಮೇಲೆ ಅದು ಈಗ 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 ನಿನ್ನೆ ಶುಕ್ರವಾರಕ್ಕೆ 8 ದಿವಸದಾಗೆ ಅವ್ರ ಪರಿಚಯ ಇರೋದು, ನಾವೆಂದೂ ನೋಡಿಲ್ಲ ಅವ್ರನ್ನ. ಬಂದ್ರೆ ನಮಗೂ ಸಡನ್ ಒಂಥರ ಯಾರು ಹಿಂಗ್ ಬಂದ್ರಲ್ಲ
ಅನ್ನಂಗಿದೆ. ಈಗ ಹೊಸಬರು ನೋಡಿದೆ ಅಂತ ಯಾರೋ ಪರಿಚಯ ಇಲ್ಲ, ಗುರುತು ಪರಿಚಯ ಇಲ್ಲ, ನೋಡಿಲ್ಲ ಏನಿಲ್ಲ, ಮಾಡಿ ಕೊಟ್ರು. ಮಾಮೂಲಿ. ಅವಾಗ ಸರಿ ಓಕೆ. ಬಾಬಣ್ಣ ನಾನು ಬಾಬಣ್ಣ 15-20 ವರ್ಷದ ಫ್ರೆಂಡ್ಸ್. ಪರಿಚಯ ನಂಗಾಯ್ತು. ಅವ್ರು ಮಾಡಿ ಅವಾಗ ಅದಾದ್ಮೇಲೆ ಅವ್ರು ಹೇಳಿರು ಅವ್ರೆಲ್ಲ ಮೆಡಿಸಿನ್ಸ್ ಹಾಕಿ ಅವ್ರಿಗೂ ನಿಮ್ಗೂ ಏನ್ ಸಮಸ್ಯೆ ಅಂದ್ರೆ ಈಗ ಅದೇ ಮೆಡ್ಲಳ್ಳಿಯರವರಲ್ಲ ನಿಮ್ಮ ಅಲ್ಲ ಸರ್, ನಾನ್ ಕೇಳ್ದೆ ಈಗ ಸರ್, ಈಗ ನಿಮ್ಗೂ ಇವ್ರಿಗೂ ಜಗಳ ನಡೆದಿತ್ತು ಅಂದ್ರೆ ಜಗಳಕ್ಕೂ ಅಂತ ಕೇಳ್ತಾರೆ, ನಿಮ್ಗೆ ಆಸ್ತಿ ವಿವಾದನ ಅಥವಾ ವೈರತ್ವನ ಅಥವಾ ಹೆಣ್ಣಿನ ವೈರತ್ವನ ಅಥವಾ ದುಡ್ಡು ಕಾಟ ಅಥವಾ ನಿಮ್ದೇನಾದ್ರೂ ವೈಷಮ್ಯ ಗುಣ ಅಂತ ಕೇಳೋಂಥದ್ದು ಪರಿಸ್ಥಿತಿಗಳು ನಾನು ಕೇಳಿದೆ ಸರ್, ನಿಮ್ದು ಅವ್ರಿಗೆ ಏನು ವೈರತ್ವ? ಇವ್ರು ಹೇಳಿದ್ರು ಕ್ಲಿಯರೆನ್ಸ್ ಸರ್, ನಮ್ದು ಅವ್ರದ್ದೇನಿಲ್ಲ, ಅವ್ರು ದೊಡ್ಡ ಹೆಂಡತಿ ಮಕ್ಕಳು, ಅವ್ರ ಚಿಕ್ಕ ಹೆಂಡತಿ ಮಕ್ಕಳು, ಹಿಂಗೆ ಓದ್ತಾ ಇದ್ವಿ, ಆಸ್ತಿ ವಿವಾದಕ್ಕೆ ಕೋರ್ಟ್ ಬಿದ್ದೈತೆ, ಕೋರ್ಟ್ ಡಿಸೈಡ್ ಆಗಿದೆ, ಎಲ್ಲ ಸಿಸ್ಟಮ್ ತಾಣದ್ ಬಂದೈತೆ ಅಂತಂದ್ರು. ಆಮೇಲೆ ಬತ್ತ ಇವ್ರು ಹೇಳಿದ್ರು ನನ್ನ ಹತ್ರ ದುಡ್ಡಿಸ್ಕೊಂಡು ಈ ತರ ನಾನೇ ಸಾಲ ಕೊಡ್ಸಿನಿ, ನನಗೇನು ಈ ತರ ದುಡ್ಡು ಕೊಡಿಸಿದ್ದೀನಲ್ಲ ಅವ್ರಿಗೆ ಆ ಪರಿಸ್ಥಿತಿಯಲ್ಲಿ ನೋಡ್ರಿ, ಅದಕ್ಕೆ ಯಾನ್ ನಡೆಸ ಒಂದ್ ಹೆಂಗ್ ಗೊತ್ತಾ, ಕಷ್ಟ ಅಂತ ಬಂದಾಗ ಏನೋ ಒಂದ್ ಮಾನವೀಯತೆ ಕೊಡೋದು ಧರ್ಮ, ಅದನ್ನ ಉಳಿಸ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದು. ಬಂದಿಲ್ಲ ಇಲ್ಲಿ ಲೇವಾದೇವಿ ಮಾಡೋರ ಹತ್ರ ಅವನಿಗೆ ಈಗ ನನಗೆ ಫೋನ್ ಮಾಡಿದ್ರು 79,000 ನಾನು ಕಟ್ಸಲ್ಲ, ನಾನು ಬರ್ತೀನಿ ಮಾತಾಡ್ತೀನಿ, ನಾನೊಬ್ಬ ಡಿಸ್ಟ್ರಿಕ್ಟ್ ರಿಪೋರ್ಟ್ರು, ನನಗೆ ಗೊತ್ತಿದೆ ಯಾರ್ಯಾರು ಏನೇನು ಅಂತ. ನನ್ನ ಹತ್ರ ನೇರವಾಗಿ ಹೋಮ್ ಮಿನಿಸ್ಟರ್ ನೆನ್ನೆ ಪ್ರೆಸ್ ಮೀಟ್ ಹೋಗಿದೆ, ಹೋಗಿ ಈಗ ಬಂದೆ ನಾನು, ಏನೋ ವಿಚಾರ ಒಂದು ವಾಪಸ್ ಹೋದೆ ನಾನು. ನನ್ನ ಹತ್ರ ಎಲ್ಲರೂ ನೇರವಾಗಿ ಇದ್ದಾರೆ ಕೆಲವೊಂದು ವಿಚಾರದಾಗೆ, ಆದ್ರೆ ನಾವು ಕಟ್ಸಲ್ಲ, ಅವೆಲ್ಲ ಕಟ್ಸ್ಬಾರ್ದು, ಕಟ್ಟೋರು ಕಟ್ಕೊಳ್ಳಿ ಬಿಡಿ, ಯಾರೋ ಕೋಟ್ಯಾಧೀಶ್ವರ ಅದೇ ದುಡ್ಡಿನ ಯಾವ್ದೋ ಧಾನ್ಯ ಸಂಪಾದನೆ ಮಾಡೋಣ ಕಟ್ಕೊಂಡ್ಲಿ. ಸಮಸ್ಯೆ ಹೇಳ್ಬಿಡ್ತೀನಿ ಕೇಳು. ಈಗ ಅವರು ಇವ್ರಿಗೆ ವಯಸ್ಸಿರುವಂತೆ ಹೇಳೋದ್ರ ಹತ್ರ ಹಿಂಗೆ ಮುಗಿಸ್ಬಿಡಿ ಅಂತ, ಅವ್ರೇನ್ ಉದ್ದೇಶ, ಇವ್ರನ್ನ ಏನ್ ಉದ್ದೇಶ ಇಟ್ಕೊಂಡು ಹೇಳಿರೋ ಅದು ಬೇರೆ, ಇವ್ರ ಅಂತರು ಅನ್ಕೊಂಡು ಎಲ್ಲ ಮಿಸ್ಗೈಡ್ ಮಾಡ್ಕೊಂಡು ಏನೋ ಒಂದ್ ಹೇಳಿರ್ಬೋದು, ಅದಿರ್ಲಿ. ದೇವ್ರ ದಯದಿಂದ ಇವ್ರಿಗೆ ಹೇಳೋದಕ್ಕೆ ಸದ್ಯಕ್ಕೆ ಇವತ್ತು ನಾನು ಕುಂತಿದ್ದೀನಿ ಇಲ್ಲಿ. 11 ದಿವಸದ 9 ದಿವಸದ ಎಷ್ಟು ಆರಾಧನೆ ನಂದು ಮುಗಿಸ್ಬೇಕಾಯ್ತು. ಯಾಕೆಂದ್ರೆ ಯಾರೇನೋ ಈಗ 24 ಗಂಟೆ ಈಗ ಹತ್ತಾಯ್ತ ಓಡಾಡುವಾಗ ಹಿಂದೆ ಮುಂದೆ ಕಣ್ಣಿಗೆ ಓಡಾಡಕ್ಕಾಗುತ್ತೆ, ಆಗಲ್ಲ. ಈಗ ಅವ್ರೇನೋ ಒಳ್ಳೆಯರಾಗಿರತ್ತೆ, ತಂದೆ ತಾಯಿ ಮಗ ಇರತ್ತೆ, ಬಂದ್ರು ನಮ್ಗೆ ವಿಚಾರ ಹಿಂಗೈತೆ ಕಣಪ್ಪ ಅಂತ ಹೇಳಿರೋ ಸರಿ ಆಯ್ತು. ಇಲ್ದಿದ್ರೆ ನಮಗೆ ತಿಳಿಸೋರು ಯಾರು ಇರ್ತಿರ್ಲಿಲ್ಲ, ನಾವು ಕೇರ್ಲೆಸ್ ಆಗಿ ಓಡಾಡ್ತಿದ್ವು. ಈಗ ಅವ್ರು ಏನ್ ಕೇಳ್ತಾವ್ರೆ ಅಂದ್ರೆ ನಾವೊಂದು ಡ್ರಾಮಾ ಆಡೋಣ, ಅವ್ರಿಗೆ ನಂಬಿಕೆ ಬರ್ಬೇಕು. ಹೇಳ್ತೀನಿ ಯಾಕೆಂದ್ರೆ ಯಾಕೆ ನಂಬಿಕೆ ಬರ್ಬೇಕು ಅಂತಂದ್ರೆ, ಈಗ ನಮ್ಗೆ ಹೇಳಿದ್ರು ಸರ್ ಈ ಥರ ಮಾಡಬೇಕು ಅಂತ ಹೇಳಿದ್ರು, ನಾನು ಆಯ್ತು ಮಾಡ್ತೀನಿ ಅಂತ ನಾನು ಎಲ್ಲರಿಗೂ ಹೂ ಅಂತ ಇದ್ದೀನಿ ನಾನು. ಈಗ ಯಾರೋ ಪರ್ಮಿಷನ್ ಹೇಳ್ಬೇಕು, ಹೂ ಅನ್ಬೇಕು, ನಾವು ವಿರುದ್ಧವಾಗಿ ಮಾತಾಡ್ಬಾರ್ದು, ಕ್ವಶನ್ಸ್ ಕೇಳ್ಬೇಕು, ಲಾಸ್ಟ್ ಅಷ್ಟೇ ಹೂ ಅನ್ಬೇಕು. ಅವ್ರು ಹೇಳೋರು ನಾವು ಹೂ ಅನ್ಬೇಕು, ಹೂ ಅಂದೆ. ಈಗ ಅವರು ನನಗೆ ಹೇಳೋರೆ, ಸರ್ ನಾನು ಹಿಂಗೆ ನಿಮ್ಗೆ ಇಷ್ಟು ಅಮೌಂಟ್ ಅಂತ ಕೊಡ್ತೀನಿ ಸ್ಟಾರ್ಟಿಂಗ್ ತಗೊಳ್ಳಿ ಅಂದ್ರು, ನನಗೆ ಬೇಡ ಅಂದೆ. 25,000 ಕೊಡ್ತೀನಿ, ಬೇಡ ಅಂತ 50 ಕೊಡೋದು ಬಂದು ನನಗೆ ಬೇಡ ಅಂದೆ. ಹೇಳ್ತಾ ಆಗೋರ್ಗು ಸುಮ್ಮನೆ ನನಗೆ ಬೇಡ ಅಂತ ನೀವು ನಂಬಿಕೆ ಬರ್ಬೇಕಲ್ಲ. ಈಗ ನೀವು ದುಡ್ಡು ಕೊಡಿ 500 ರೂಪಾಯಿ ಅಂದ್ರೆ ಕೊಡಿಸ್ಕೊಂಡ್ಬಿಡ್ಬೋದು, 500 ಸರ್ 500 ಬೇಡ ಮಡಿಕಳಿ ಅಂದ್ರೆ ಆಮೇಲೆ ನಿಮ್ಗೆ 5,000 ಕೊಡೋದು ನಂಬಿಕೆ ಬರ್ತದೆ. 5 ಕೊಡಕ್ ಬಂದಾಗ ಬೇಡ ಅಂದ್ರೆ 20 ಕೊಡ್ತೀನಿ. ಅವಾಗ ನಾನು ಬೇಡ ಅಂದ್ರೆ 2 ಸಲ ಕ್ಯಾಶ್ ಕೊಡಕ್ ಬಂದು 25 ಫೋಟೋಗಳು ಕಳ್ಸಿದಂತೆ ಅಲ್ಲೇ ನೀವು ಅಲ್ಲೇ ದುಡ್ಡು ಕೊಡಕ್ ಬಂದಿಲ್ಲ ಬೇಡ ಅಂತ ಯಾರೋ ವ್ಯಕ್ತಿ ಹತ್ರ ಹೇಳಿದೆ. ನಾನು ಯಾಕೆ ಈ ತರ ಡ್ರಾ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಅಂತಂದ್ರೆ ಕೆಲವೊಂದು ವಿಚಾರ ಹೇಳೋದು. ಈಗ ನಾವು ಇಷ್ಟಕ್ಕೆ ಮಾತಾಡಿ ಬಿಟ್ಬಿಡ್ತೀವಿ ಅಂತ ಹೇಳಿ ನಾವು ಬಿಟ್ಬಿಡ್ತೀನಿ ಈಗ ನಾನು ಡ್ರಾ ಮಾಡೋದು ಬೇಡ. ಇವತ್ತು ಡ್ರಾ ಮಾಡಕ್ ಬಂತೀನಿ, ಡ್ರಾಮಾ ಹೂ ಅಂದ್ರೆ ಡ್ರಾಮಾ ಆಡಿಸ್ತೀನಿ, ಇಲ್ಲ ಈಗಲೇ ಬಿಟ್ಟು ಹೋಗ್ತೀನಿ. ನನ್ಗೇನ್ ಸಮಸ್ಯೆ ಆಗಲ್ಲ. ಡ್ರಾ ಮಾಡೋದು ಸ್ವಲ್ಪ ಸಮಸ್ಯೆ ಆಗುತ್ತೆ, ನನಗೆ ಸಮಸ್ಯೆ ಆಗುತ್ತೆ, ಇವ್ರಿಗೆ ಸಮಸ್ಯೆ ಆಗಲ್ಲ. ಈ ಡ್ರಾ ಮಾಡೋದು ನನಗೂ ಸಮಸ್ಯೆ ಆಗ್ತದೆ, ನನಗೆ ಸಮಸ್ಯೆ ಆಗಲ್ಲ, ಇವ್ರಿಗೂ ಸಮಸ್ಯೆ ಆಗ್ಬೋದು, ಹೇಳಕ್ಕಲ್ಲ ಹೇಳೋದು. ಡ್ರಾಮಾ ಆಡೋದ್ರಿಂದ ನನಗೆ ಸಮಸ್ಯೆ, ಡ್ರಾಮಾ ಆಡ್ಲಿಲ್ಲ ನನಗೆ ಸಮಸ್ಯೆ ಇಲ್ಲ, ನಾನು ಕೊಂಡಿ ಬಿಟ್ಕೊಂಡ್ಬಿಡ್ತೀನಿ. ನನಗೆ ತಿರ್ಗಾ ಡ್ರಾಮಾ ಕೊಂಡಿ ಹಾಕೊಂಡ್ರೆ ನನಗೆ ಸಮಸ್ಯೆ ಆದ್ರೂ ಕೂಡ ನಿಭಾಯಿಸಂತ ತಾಕತ್ ನನಗಿದೆ. ಅದು ನಿಭಾಯಿಸಿದ ನನಗೆ 100%, 100% ಯಾಕೆ ಡ್ರಾಮಾ ಆಡ್ಬೇಕು ಅಂತಂದ್ರೆ, ಈಗ ನಾವು ಡ್ರಾಮಾ ಆಡ್ತೀವಿ ಅಂತ ಹೇಳಿ ಡ್ರಾಮಾ ಆಡ್ವಿ, ಪಾಪ ಬಿದ್ದೋರು ಹೊರದವ್ರು ಎಲ್ಲೋ ಒಂದು 5-6 ದಿವಸ ಹೊರಗಡೆ ಇರ್ತಾರೆ. ಆಮೇಲೆ ಪಾಪ ಇವ್ರು ಪಾಡ್ಬಿಟ್ಟಿರ್ತಾರೆ, ಅದು ಹೊರಗಡೆ ಇಲ್ಲೇ ಇರಲಿ, ಎಲ್ಲ ನಿಲ್ಲ ಒಂದ್ ಕಡೆ ಇರ್ಲಿ, ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಏನೋ ಮಾಡ್ತಾರೆ. ನಾನು ಅದೇ ಹೇಳಿದೆ, ನಿಮ್ ಇಷ್ಟ ನನ್ನ ಜೊತೆ 2 ದಿವಸ ಬನ್ನಿ, ನಾವು ಆ ಕಡೆ ಹೋಗೋಣ.
ತಿರ್ಗಾಡ್ಕೊಂಬರೋಣ ಟೂರ್ ತರ ಹೋಗೋಣ ನಿಮ್ ಫ್ರೆಂಡ್ ಒಬ್ರು ಕರ್ಕೊಳ್ರಿ ಅವ್ರನ್ನೇ ಕರ್ಕೊಳ್ಳಿ ಫ್ರೆಂಡ್ ಎಲ್ಲ ಹೋಗ್ಬಿಟ್ಟು ಬರೋಣ ನಾವು ಅಂತ ನಾನು ಹೇಳಿದೆ. ಇಷ್ಟೇ ಇದ್ರೆ ಬನ್ನಿ, ಇಲ್ಲಾಂದ್ರೆ ನೀವೆಲ್ಲೋ ಇರ್ತೀನಿ ಗೋಪ್ಯ ಸ್ಥಳ ಅಂತಿದ್ರಿ. ಡ್ರಾಮಾ ಯಾಕೆ ಆಡ್ಬೇಕು ಅಂತಂದ್ರೆ ಒಂದು ಸಲ ಈ ಬೆಪ್ಪೆಟ್ ತಿಂತಾನಲ್ಲ ಮನುಷ್ಯ, ದುಡ್ಡು ಕಳ್ಕಂತಾನೆ. ಇಲ್ಲಿ ಡ್ರಾಮಾ ದುಡ್ಡು ಕಳ್ಕಂತಾನೆ, ಎಫೆಕ್ಟ್ ತಿಂತಾನಲ್ಲ, ಇನ್ನೊಬ್ಬ ಸಲ ಒಪ್ಸ್ತಾರ ಅವ್ರಿಗೆ ಮಾಡೋದಿಕ್ಕೆ. ಅದು ಒಪ್ಸೋದಕ್ಕೆ ಅವ್ರ ನಂಬಿಕೆ ಬರಲ್ಲ ಅವ್ರಿಗೆ. ಅವಾಗ ನಂಬಿಕೆ ಅವ್ರಿಗೆ ಕೊಟ್ಟು ಕಳ್ಕೊಂಡು ಇವನು ಹಂಗೆ ಮಾಡ್ತಾನೆ ಅನ್ನೋದು ಅವ್ರಿಗೆ. 2 ಲಕ್ಷ 3 ಲಕ್ಷ ದುಡ್ಡು ಕಳ್ಕೊಂಡು 3 ಲಕ್ಷ ರೂಪಾಯಿ ಹತ್ರ ಕಳ್ಕೊಂಡ್ಬಿಟ್ವಿ. ತಿರ್ಗಿ ಅವ್ರ ದುಡ್ಡು ಇರಲ್ವಲ್ಲ, ಒಂದ್ ವಿಚಾರ. ದುಡ್ಡು ಕಳ್ಕೊಂಡಾಗ ದುಡ್ಡು ದುಡಿಬೇಕು ಅಂದ್ರೆ ನಿಮ್ಗೆ 1 ವರ್ಷ ಬೇಕಾ ದುಡ್ಡು. ಅವಾಗ ಇವ್ರಿಗೆ ಟೈಮ್ ಸಿಗ್ತದೆ, ನಮ್ಗೂ ಟೈಮ್ ಸಿಗ್ತದೆ. ಇನ್ನೊಬ್ಬನ ವಹಿಸ್ಬೇಕು ಅಂದ್ರೆ ಅವ್ರು ಸಿಕ್ಕಾಪಟ್ಟೆ ಡೌಟ್ ಬಿಡ್ತಾನೆ. ಆಮೇಲೆ ಇಷ್ಟಕ್ಕೆ ಒಪ್ಕೊಳಲ್ಲ ಅವ್ರು. ಈಗ ದರ್ಶನ್ ಯಾವ್ದೋ ಒಂದು ಮರ್ಡರ್ ಮಾಡಕ್ಕೆ 1 ಕೋಟಿ ರೂಪಾಯಿಗೆ ಒಪ್ಸಿದ್ದ, 30 ಲಕ್ಷ ರೂಪಾಯಿ ದುಡ್ಡು ಕೊಟ್ಟ, ಅವರೆಲ್ಲ ಸಿಗಾಕೊಂಡ್ರು. ಇದೇ ರಾಜ್ಯ ನೋಡ್ತಾ ಐತೆ. ಮರ್ಡರ್ ಮಾಡಿದ್ರೆ ಏನೆಲ್ಲ ಯೋಚನೆಗಳಾಗ್ತವೆ, ಯಾರು ಹೇಳೋದು. ಇದು ಸುಮ್ನೆ ಬರಲ್ಲ. ನಾವೇನ್ ಮಾಡ್ತೀವಿ, ಡ್ರಾಮಾ ಆಡ್ತೀವಿ. ಡ್ರಾಮಾ ಆಡ್ತೀವಿ, ಫೋಟೋ ಅವ್ರಿಗೆ ಕಳಿಸ್ತೀನಿ. ಇವ್ರ ಮೊಬೈಲ್ ಹೊಡಿತೀನಿ, ನನ್ನ ಮೊಬೈಲ್ ಹೊಡಿತೀನಿ. ನನ್ನ ಮೊಬೈಲ್ ಕ್ಲಾರಿಟಿ ಇದೆ, ಅವ್ರಿಗೆ ಡೌಟ್ ಬರುತ್ತೆ ಹೊಡೆದ್ರೆ. ಇವ್ರ ಮೊಬೈಲ್ ಹೊಡಿತೀನಿ, ಅವ್ರ ಮೊಬೈಲ್ ಇಂದ ನಾನೇ ಫೋಟೋ ಎತ್ಕೊಂತೀನಿ, ವಾಟ್ಸ್ಆಪ್ ಮೆಸೇಜ್ ಮಾಡ್ಸ್ಕೊಳಲ್ಲ ಎತ್ಕೊಂತೀನಿ. ಅವ್ರ ಏನೇನ್ ನನ್ನ ಹತ್ರ ಮಾತಾಡವ್ರೆ, ಏನೆಲ್ಲ ಐತೆ ಎಲ್ಲಾ ವಿಡಿಯೋ ಆಡಿಗಳು ನನ್ನ ಹತ್ರ ಇದಾವೆ. ಒಂದ್ CD ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ನೀವು ಹುಷಾರಾಗಿರಿ ಸರ್. ನಾನ್ ಡಿಸ್ಟ್ರಿಕ್ಟ್ ರಿಪೋರ್ಟರ್ 27 ಜನ ಕೆಲಸ ಮಾಡೋ ನನ್ನ ಮಗ. ನಾನು ಎಂತೆಂತ ಸರ್, ಈಗ ಇವ್ರ ಬಗ್ಗೆ ಬಿಡಿ, ಇವ್ರ ಏನ್ ಮಾಡ್ಕೊಂಡ್ರು ಗೊತ್ತಿಲ್ಲ, ಡೆತ್ ನನ್ಗೆ ಗೊತ್ತಿಲ್ಲ. ನಾನು ವಾಯ್ಸ್ ಅಂತೂ ಮಾಡ್ಕೊಂಡಿಲ್ಲ. ಕಣಕ್ಕೂ ಕಾರ್ ಇಳಿದು ಬರಲ್ಲ ಯಾವುದೇ ಕಾರಣಕ್ಕೂ. ಇಬ್ರು ಬಂದಿದ್ರ ಅವರು, ಶಾಂತಲಾ ಹೇಮಂತ್ ಕುಮಾರ್ ಇಬ್ರು ಬಂದಿದ್ರು. ಇಬ್ರು ಬಂದಿದ್ರು. ನಾನು ಹೇಳಿದೆ, ನೋಡಿದ್ರೆ ನನ್ಗೆ 1 ರೂಪಾಯಿ ಕಾಣಿಸ್ಬೇಡ, ಕೆಲಸ ಮಾಡ್ತಾರೆ, ನನಗೆ ಫೋಟೋ ತಂದು ತೋರಿಸ್ತೀನಿ, ಕೆಲಸ ಮಾಡ್ತಿದಂಗೆ. ಇವತ್ತು ಮಾಡ್ತಾರೆ, ನಾಳೆ ಮಾಡ್ತಾರೆ ಗೊತ್ತಿಲ್ಲ. 2 or 3 days ಅಲ್ಲಿ ಮುಗಿಸ್ಕೊಡ್ತಾರೆ ಕೆಲಸ. ನಿಮ್ಗೆ 1 ಲಕ್ಷ ಕ್ಯಾಶ್ ಕೊಡ್ಬೇಕು ನನಗೆ ಸ್ಟಾರ್ಟಿಂಗ್. ಈಗಲೇ ಕೊಟ್ಟಿದ್ದು ಇನ್ನೊಂದು ದಿವಸಕ್ಕೆ, 1 ದಿವಸ ಬಿಟ್ಟು ಮಿಕ್ಕಿದ್ ನನಗೆ ಸೆಟಲ್ಮೆಂಟ್ ಮಾಡ್ಬೇಕು. ಇಲ್ಲ ಅಕೌಂಟ್ಗೆ ಹಾಕಿದ್ರೆ ಏನ್ ಮಾಡ್ತಾರೆ, ಇಲ್ಲ ನಾವು ಕ್ಯಾಶ್ ಕೊಡ್ತೀವಿ ಅಂತ ಅಂದ್ರು. ಅವನು ಭಾನುವಾರ ಹಂಗೆ. ನನ್ಗೆ ಅವೆಲ್ಲ ಗೊತ್ತಿಲ್ಲ ಸರ್. ದಿವಸಕ್ಕೆ ನಿಮ್ದು ಅದೇನ್ ಮಾಡ್ತಾರೋ, ಸಾಲ ಮಾಡ್ತಾರೋ, ಮತ್ತೊಂದು ಮಾಡ್ತಾರೋ ಗೊತ್ತಿಲ್ಲ ನನಗೆ ಅವೆಲ್ಲ. ನನಗೆ ಕೊಟ್ರೆ ಮಾಡಿಸ್ಕೊಡ್ತೀನಿ, ಇಲ್ಲ ಲೇಟ್ ಮಾಡಿಸ್ತೀನಿ ನಾನು ಅಂದೆ. ಇಲ್ಲ ಸರ್ ಈಗಲೇ ಲೇಟ್ ಆಗ್ಬಿಡ್ತು ಅಂತ. ಲೇಟ್ ಏನಿಲ್ಲ, ನಮ್ಮ ಹುಡುಗರು ಎಲ್ಲ ಅವ್ರದ್ದು ಕೇಸ್ ಇತ್ತು ಹೋಗಿದ್ರು, ಹಾಗಾಗಿ ಅವರು ಅಟೆಂಡ್ ಮಾಡಕ್ ಆಗಿಲ್ಲ. ನೀವ್ ಹೇಳ್ದಂಗೆ ಫೋಟೋ ಎಲ್ಲ ಕಳಿಸಿಲ್ವಾ ಅಂದೆ ನಾನು. ಅಯ್ಯಮ್ಮ ಕೇಳ್ತಾಳೆ, ಸರ್ ಹೆಂಗ್ ತೆಗ್ರಿ ಸರ್ ಫೋಟೋನ ಇದು ಅಂತಾರೆ. ರೀ ಮೇಡಮ್ ಅವ್ರೆ, ವ್ಯಾನಲ್ಲಿ ಹೋಗ್ಬೇಕಾರೆ ಸೈಡಾಗಿಂತ ತೆಗ್ದಿರೋದು ನೋಡಿ. ಅವ್ರು ತಿರ್ಕೊಂಬೇಕಾರೆ ಅಲ್ಲಿ ನಮ್ಮ ಹುಡುಗ ಗಾಡಿ ಯಾರೋ ನಿಂತಿತ್ತಲ್ಲ, ಸ್ಪೆಂಡರ್ ಗಾಡಿ, ನಮ್ಮ ಹುಡುಗಂದ ಗಾಡಿ. ಆ ಗಾಡಿ ನಂಬರ್ ಇಲ್ಲ. ಫೋನಲ್ಲಿ ಮಾತಾಡ್ಕೊಳತ್ತಾರ. ಒಯ್ಯ ಒಳಗಡೆ ಹೋಗೋವಾಗ ಶ್ರೀರಂಗ ಹಂಗೆ ಅಂದೆ, ಬೇಜಾರ್ ಮಾಡ್ಕೊಂಬಿಡಿ ನೀವು. ಇಲ್ಲ ಹೇಳಿ ಸರ್. ಆ ಒಯ್ಯ ಹೋಗ್ಬೇಕಾದ್ರೆ ತೆಗ್ದಿರೋದು ಮೇಡಮ್ ಅವರೇ, ಕಾಣಲ್ಲ ನಿಮ್ಗೆ, ಮೊಬ್ಬಾಗಿರೋದು, ಮೊಬ್ಬು ಅಂತಂದೆ. ಹ್ಞೂ ಸರ್ ಕೆಲಸ ಮಾಡಿದ್ರೆ ನನಗೆ ಸರಿ ಅಂತ ನಗು ಮುಖ ಇತ್ತಪ್ಪ ಸಿಕ್ಕಾಬಟ್ಟೆ. ಅದೇ ಈಗ ನನ್ನ ಸಾಯಿಸೋದು ಒಂಥರ ಖುಷಿ ಆಯ್ತು. ನಗು ಮುಖ ಬಿಟ್ಟು ಆಮೇಲೆ ಮಾತಾಡಂಗೆ ಜಲ್ದಿ ಮಾತಾಡ್ರಿ ಅಂತ ಹೇಳಿ ಆಮೇಲೆ ಮಾತಾಡ್ದೆ. ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಜಾಸ್ತಿ ಕುಡ್ದ್ಬಿಟ್ಟಾಳ ನಮ್ಮ ಹುಡುಗಿ. ಕುಡ್ದ್ಬಿಟ್ರೆ ಆಮೇಲೆ ನಾವು ಒತ್ಕೊಂಡ್ ಹೋಗ್ಬೇಕಾಗ್ತದೆ. ಹೌದು, ನಂಬಿಕೆ ಅವ್ರಿಗೆ ಬರ್ಬೇಕಲ್ಲ. ಬಿರಿಕಲ್ ರಾಜ ಇವನ್ ಕಾಂತ ನೋಡಿದ್ರೆ ನಂಗೆ ಹೊಡಿತಾರೆ ಅಂದೆ ನಾನು. ನಾವೆಲ್ಲ ಮ್ಯಾಟ್ಗಳು ತಿಳ್ಕೊಂಡಿದ್ದ ಸರ್, ಪತ್ರಕರ್ತರು, ಅವ್ರಿಗೂ ಗೊತ್ತಿರ್ತದೆ. ಇಲ್ಲ ಹಂಗೆಲ್ಲ ಬೇಡ, ಎಲ್ಲ ಹೊರಗಡೆ ಕರ್ಕೊಂಡು ಹೊಡಿ ಸರ್ ಅಂತ ಬಂದ್ಲು. ಆಯ್ತು ಮೇಡಮ್ ಹೊಡಿತೀವಿ, ಅಲ್ಲಿ ಮುಚ್ಚೋದ್ ಬೇಡ ಅಂತೀರಾ. ಗಾಡಿನ ಎತ್ಕೊಂಡು ಹೋಗ್ತಾರೆ, ಮೊಬೈಲ್ ಎಲ್ಲ ಬಿಸಾಕೋತಾರೆ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗ್ತದೆ ಸರ್. ಅದು ಸುಮ್ಮನೆ ಪ್ರಾಬ್ಲಮ್ ಆಗ್ಬಿಡುತ್ತೆ, ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಅಂದು. ಮತ್ತೆ ಏನ್ ಮಾಡ್ಬೇಕು ಮೇಡಮ್ ಅವ್ರೆ ಅಂದ್ರೆ, ಯಾವ್ದೋ ರೈಲ್ವೆ ಟ್ರ್ಯಾಕ್ ಮೇಲೆ ಎಸ್ಬಿಡ್ರಿ, ಹೋಗಿ ರೈಲಿ ತಲೆ ಕೊಡುತ್ತಾರ ಅಂತ. ಆಮೇಲೆ ಏನ್ ಹೇಳ್ತಾನ ಅವನು, ಬಾಮ ಇದ್ನೆ ಅಕ್ಕನ ಮಗ. ಅವನೇನ್ ಹೇಳ್ತಾನೆ ಗೊತ್ತಾ, ಮೊಬೈಲ್ ತಗೊಂಡು ಯಾರಿಗೊಂದು 3-4 ಜನಕ್ಕೆ ಮೆಸೇಜ್ ಮಾಡಕ್ ಆಗಲ್ವಾ ಸರ್ ಅಂತಾನೆ. ನಾನು ಹೇಳ್ದೆ, ಅಪ್ಪ ನನ್ನ ನಂಬರ್ ಮೊಬೈಲ್ ಕೊಡ್ತೀನಿ, ಯಾರಿಗಾನ ಮೆಸೇಜ್ ಮಾಡೋ, ಲಾಕ್ ಹೆಂಗೋ ಓಪನ್ ಆಗ್ತದೆ ಅಂದೆ ನಾನು. ಮೊಬೈಲ್ ಮೆಸೇಜ್ ಮಾಡ್ಬೇಕಂತೆ ಒಂದ್ 3-4 ಜನಕ್ಕೆ ಯಾರಿಗಾನ. ಏನಂತ? ಅದೇ ಈಗ ನನಗೆ ಮನ್ಸಿಗೆ ಬೇಜಾರಾಗಿದೆ, ನಾನು ಸಾಯ್ತಾ ಇದ್ದೀನಿ. ನಾನೇ ನನ್ನ ಮೊಬೈಲ್ ಇಂದ ನಾನೇನೋ ಅಲ್ಲ ನಾವು ಇಸ್ಕೊಂಡ್ ಮೊಬೈಲು ನೀವ್ ಮಾಡ್ಸಂಗಿಲ್ಲ. ಸರಿ, ನೀವು ಈಗ ಗೊತ್ತಾಯ್ತು ಅವ್ರು ಹೇಳಿರೋ ಐಡಿಯಾ ಹೆಂಗೆ ಅಂದ್ರೆ, ಅವ್ರ ಮೊಬೈಲು ನಿಮ್ ಮೊಬೈಲ್ ಇಸ್ಕೊಂಡು ನಾನು ಹೇಳ್ದೆ ಲಾಕು. ನಾನು ಹೇಳ್ದೆ ಅಲ್ಲ ರೀ, ಯಾವ್ದೇ ಮನುಷ್ಯ ಒಬ್ಬ ಈಗಿನ 5ನೇ ಕ್ಲಾಸ್ ಹುಡುಗ ಲಾಕ್ ಇಕ್ಕೊಂತಾನೆ, ಲಾಕ್ ಹೆಂಗ್ರಿ ಓಪನ್ ಆಗ್ತದೆ ಅಂದೆ. ಇಲ್ಲ ಒಳ್ಳೆ ಡೆತ್ ನೋಟ್ ಬರ್ದಿಕ್ಲ ನಾನೇ ಅಂದೆ. ನನ್ನ ಸಾವಿಗೆ ನಾನೇ ಕಾರಣ, ಮನನ್ನೊಂದು ಬೇಜಾರಾಗಿ ಜೀವನದಾಗಿ ನಾನು ಆತ್ಮಹತ್ಯೆ ಮಾಡ್ಕೊಂಡ್ರೆ. ಇಲ್ಲ ಸರ್, ಅದು ಹ್ಯಾಂಡ್ ರೈಟಿಂಗ್ ಎಲ್ಲ ಕಂಡು ಹಿಡಿತಾರೆ SFI ಅಲ್ಲಿ, ಹಂಗೆಲ್ಲ ಆಗಲ್ಲ, ಬೇಕಾದ್ರೆ
ರೈಲ್ವೆಗೆ ಎಷ್ಟು ಬಿಟ್ರೆ 2-3 ದಿವಸ ಬೇಕಾದ್ರೆ ಬಾಡಿ ಕೊಡೋದು, ಇಲ್ಲ ಅನಾಥಾಶ್ರಮ ಅಂತ ಅವ್ರಿಗೆ ಮುಚ್ಕೊಂಡ್ಬಿಡ್ತಾರೆ. ಆಮೇಲೆ ಇನ್ವೆಸ್ಟಿಗೇಷನ್ ಆದ್ರೆ ಅಲ್ಲಿ ಗಾಡಿ ಅಲ್ಲೇ ಬಿಟ್ಬಿಡಿ ಅಂತ ಅಂದ್ರು. ಆಯ್ತು ನೀವ್ ಹೇಳ್ದಂಗೆ ಮಾಡ್ತೀನಿ ನಾನು, ರಿಸ್ಕ್ ಆದ್ರೂ ನಮ್ ಪರವಾಗಿಲ್ಲ, ಗಾಡಿ ತಗೊಂಡು ರೈಲ್ವೆ ಟ್ರ್ಯಾಕ್ ಹತ್ರನೇ ಬಿಡ್ತೀವಿ, ಫೋಟೋನು ಕಳಿಸ್ತೀನಿ, ರೈಲ್ವೆ ಟ್ರ್ಯಾಕ್ ಹಾಕಿರೋದು ನಾವು ಕೊಡ್ತೀವಿ, ಸರಿನಾ? ಹಾಗೆ ಪೊಲೀಸ್ ನನ್ನ ಜೊತೆ ಇರ್ತಾರೆ ಯಾವಾಗ್ಲೂ. ಇವತ್ತು ಯಾವ್ದೋ ಒಂದು ಮೀಟಿಂಗ್ ಇದೆ, ಯಾವ್ದು ಇಸ್ಪೀಟ್ ಆಡ್ತಾ ಲೆಕ್ಕಾಚಾರ, ಡೈಲಿ 5,000 ರೂಪಾಯಿ ಕೊಡಂಗ್ ನನ್ಗೆ ಮಾತಾಡ್ತಾರೆ. 5,000 ಕೊಟ್ಟು ಎಲ್ಲಿ ದುಡ್ಬೇಕು ಸರ್ ನಾನು ಹೋಗಿ? ಹೌದು, ಅವ್ರು ಆಡ್ಕಂತ ಹೋಗ್ತಾರೆ, ನನ್ನ ಪಾಡಿ ನಾನು ಜಾಗ ತೋರಿಸೋದು ಅಷ್ಟು, ಇಂಥ ಕಡೆ ಆಡ್ಕೊ ಹೋರೋ ಅಂತ ಪೊಲೀಸ್ನವ್ರಿಗೆ ಇದು ಮಾಡ್ಕೊಡೋದು, ಇನ್ಸ್ಪೆಕ್ಟರ್ ಎಲ್ಲ ಬರ್ತಾರೆ ಮಾತಾಡಕ್ಕೆ. ಅಂತಂದು ದೊಡ್ಡ ಲೆವೆಲ್ಗಿದ್ದೀನಿ ನಾನು. ಅಂದ್ರೆ ಅವರು ಅಕ್ರಮ ಏನೋ ಮಾಡ್ಕೊಳ್ಳಿ ಸರ್, ಜೂಜ್ ಅದು ವೈಯಕ್ತಿಕ, ಅದು ಹೌದು. ಇನ್ನೊಬ್ಬ ಜೀವ ತೆಗೆದಿದ್ದಲ್ಲ, ಭಾಳ ಕಷ್ಟ. ಅಲ್ಲ ನಾನು ನನ್ಗೆ ಮೊನ್ನೆಯಿಂದ ಬೇಜಾರಾಯ್ತು, ಏನ್ ಗೊತ್ತಾ? ಹೇಳ್ಬಿಡ್ತೀನಿ ಕೇಳ್ರಿ, ಅದು ನಿನ್ನೆನೆ ಹೇಳೋಣ ಅನ್ಕೊಂಡೆ. ಹೇಳಿ ನನ್ಗೆ ಹೇಳಿ, ನನ್ನ ಹತ್ರ ಹೇಳಿ. ನೀವು ಬಂದಿದ್ ಬೇಜಾರಲ್ಲ ನನ್ಗೆ, ಬಿಡ್ರಿ ಪಾಪ. ಈಗ ಅದೇ ಬೇರೆ ಯಾರ ಥರ್ಡ್ ಕ್ಲಾಸ್ಗಳ ಇದ್ರೆ, ಈಗ ಥರ್ಡ್ ಕ್ಲಾಸ್ ಬಂದು ಏನೋ ಹೆಚ್ಚು ಕಡೆ ಏನ್ ಮಾಡ್ಬೇಕಾಯ್ತು ನೀವು? ಅದು ಈ ಕೈ ಮೀರೋದ್ಮೇಲೆ ಅದೇನು ಉಪಯೋಗ ಇಲ್ಲ ಸರ್. ಏನಿಲ್ಲ ಸರ್, ಈಗ ಅವ್ರು ಒಪ್ಕೊಂಡು ಏನೋ ಒಂದ್ ಮಾಡಿ ಚುಚ್ಚೋ ಪಚ್ಚ ಏನೋ ಹೋದ್ರೆ ಹೆಚ್ಚು ಕಡಿಮೆ ಆದ್ರೆ ನಿಮ್ಗೆ ದಾತ ಯಾರು? ನಿಮ್ ನೋಡ್ಕೊಂಡ್ರ ಯಾರು? ಈಗ ನೀನು ನಿಮ್ ತಮ್ಮ ಇಬ್ಬರೇ ಇರೋದು ಮನೇಲಿ ಅಷ್ಟೇ. ಈಗ ನಾನ್ ಕೇಳೋದ್ ಹೆಂಗ್ ಗೊತ್ತಾ ಅವರು, ಈಗ ಜಮೀನಿನ ವಿಚಾರಕ್ಕೆ ಕೇಸ್ ಹಾಕೊಂಡ್ರು, ಆಯ್ತು, ಇಷ್ಟ ಬಂದಂಗೆ ಒಂದ್ ಸೈಡ್ ಬಿಡಕ್ಕೆ ಯಾರು ಒಪ್ಕೊಳ್ಳಿಲ್ಲ, ಎಲ್ಲ ಆಯ್ತು, ಇದೆಲ್ಲ ಇತ್ತು. ಈಗ ಅವಳು ಡ್ಯೂಟಿಯಾಗಿದ್ದಾಳೆ, ಅವ್ರ ಅಪ್ಪಂದು ಅನುಕಂಪದ ಮೇಲೆ ಡ್ಯೂಟಿ ಕೊಟ್ರು. ಅವ್ರ ಅಪ್ಪ ತುಂಬಾ ಒಳ್ಳೆಯವ್ರು ಅಂತ ಹೇಳ್ತಾರೆ ಪೊಲೀಸ್ನವರು. ಈಗ ಅದನ್ನ ಹನುಮಂತರಾಯ ಅವ್ರ ಅಪ್ಪನ ಹೆಸರು ಅಲ್ಲ, ಶಿವಶಂಕರಯ್ಯ. ನಿಮ್ಗೆ ಏನಾದ್ರು ಐಡಿಯಾ ಹೇಳ್ತಾರೆ ನನ್ನ ಐಡಿಯಾ ತಿಳ್ಕೊಳ್ಳಿ. ಈಗ ನಾನು ಹೇಳ್ಬಿಡ್ತೀನಿ ಕೇಳಿ. ಈಗ ನಿಮ್ಮ ಹೊಲ್ದತ್ರ ಅದ್ ಯಾರು ಕರ್ಕೊಂಡು ಫೋಟೋ ತೆಗಿಸ್ಕೊಂತೀರ, ಅವ್ನು ಅನುಮಾನ ಬರ್ತದೆ, ಯಾಕಪ್ಪ ಈ ತರ ಎಲ್ಲ ಫೋಟೋ ತೆಗಿಸ್ಕೊಂತಾರೆ ನಮ್ಗೆ ಕರ್ಕೊಂಡು ಹೋಗ್ಬೇಕು. ಈಗ ನನ್ನೊಬ್ಬ ನಾವು ರವಿ ಅಂತ ಇದ್ದಾನೆ ಸಂಪಾದಕರು. ಅಲ್ಲ ಈಗ ನನಗೆ ತುಂಬಾ ಒಬ್ಬ ಕ್ಲೋಸ್ ಅಂದ್ರೆ ಕ್ಲೋಸ್ ಫ್ರೆಂಡ್ ಇದ್ದಾನೆ. ಅವ್ನ್ ಹೆಂಗೆ ಅಂದ್ರೆ, ಈಗ ನಾವು ನೀವು ಈ ವಿಚಾರ ಅವನ ಹತ್ರ ಹೇಳಿರ್ರಿ, ಈ ವಿಚಾರ ಎಲ್ಲ ಅವನ ಹತ್ರ ಹೇಳ್ಕೊಳ್ಳಿ. ಅವ್ನ್ ಹೆಂಗೆ ಅಂತ ಹೇಳ್ಬಿಡ್ತೀನಿ ಕೇಳ್ರಿ. ನಾನು ಇಂಥ ವಿಚಾರನ ಇದೆ ಅಂತಲ್ಲಿ ಯಾವ್ದಾರ ಆಗ್ಲಿ ಹೇಳಪ್ಪ, ಇವತ್ತು ಬೇರೆಯವ್ರ ಕೈಲಿ ಅನ್ನೋವರೆಗೂ ಇನ್ನು 50 ವರ್ಷ ಆಗ್ಲಿ ಅವ್ನ್ ಬಾಯ್ ಬಿಡಲ್ಲ. ಅವ್ನ್ ಬ್ಯಾರೆರ್ಗಲ್ಲ ಸರ್, ಈ ವಿಚಾರ ಅವನಿಗೂ ಗೊತ್ತಿರ್ಲಿ. ಅವನಿಗೆ ನಾನು ಫಸ್ಟ್ ಹೇಳ್ತೀನಿ ಯಾಕೆ ಏನು ಅಂತ ಅವ್ನಿಗೆಲ್ಲ ಹೇಳ್ತೀನಿ. ಹೇಳಿದ್ಮೇಲೆ ಅವ್ನ ಕಡೆಯಿಂದ ನಾನು ಫೋಟೋ ಎಲ್ಲ ಯಾವ್ಯಾವ ಆಂಗಲ್ ಆಗ್ಬೇಕು ಅದೆಲ್ಲ ತೆಗ್ಸಿ ನಿಮ್ಗೆ ನಾನು ಕಳಿಸ್ತೀನಿ. ನೀನ್ ನಮಗ್ ಕಳಿಸಿ, ನಾನು ಯಾವ ಬೇಕಾದ ಆಯ್ಕೆ ಮಾಡ್ಕೊಂತೀನಿ. ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡ್ಕೊಂಡು ಏನ್ ಮಾಡ್ತೀರಿ ಗೊತ್ತಾ? ನಾನು ಹೇಳ್ತೀನಿ ಕೇಳಿ, ನಿಮ್ಗೆ ರಿಸೀವ್ ಆಗಬೇಡಿ. ನಾನ್ ನಿಮ್ಗೆ ಇವತ್ತೇ ಫೋನ್ ಪೇ ಮಾಡಿ ಹೇಳ್ತೀನಿ ಕೇಳಿ. ನಾನು ಫೋನ್ ಪೇ ಮಾಡ್ತೀನಿ, ಸಿಮ್ಮು ತಗೊಳ್ಳಿ, ಪೆಟ್ರೋಲ್ ಹಾಕೊಳ್ಳಿ, ಹೇಳ್ತೀನಿ ಕೇಳಿ ಸರ್. ನೀವು ಅದೇ ಬಟ್ಟೆಲಿ ಹೋಗ್ಬೇಕು, ಬಟ್ಟೆ ಚೇಂಜ್ ಮಾಡ್ಕೊಂಬಾರ್ದು. ಯಾವ್ದು ನೆನ್ನೆ ಈಗ ಸರ್, ಈಗ ಅಲ್ಲ ನಿಮ್ ಹೊಲ್ದತ್ರ ಬೀಳ್ತಿರಲ್ಲ, ಅದೇ ಬಟ್ಟೆಲಿ ಅದೇನು ಹೇಳಿದ್ರಲ್ಲ, ಇದು ಹೊಡಿತೀನಿ ಅಂದ್ರಲ್ಲ, ಅದೇ ಗೋಬಿಗೆ ಹಾಕೋದು, ಸಾಸ್ ಹಾಕಿ ನೀರ್ ತರ ಮಾಡಿ ರಕ್ತ ತರ ಚೆಲ್ಲಿ, ಸ್ವಲ್ಪ ಲೈಟಾಗಿ ಜಾಸ್ತಿ ಓವರ ಬೇಡ. ಇಲ್ಲ ಚೆಲ್ಲು ತರ ಈಗ ರೌಂಡ್ ಆಗಿರ್ಬೇಕು. ಅದೇನು ಗೊತ್ತ, ಬಂದು ಎಲ್ಲ ಕಲೆ ಕಟ್ಟೈತೆ ಮಣ್ಣಗೆ ಅಂತ, ಆ ತರ ಮಾಡ್ಕೊಂಡಿದ್ದಾದ್ಮೇಲೆ ಅದೇ ಬಟ್ಟೆಗೆ ಹೋಗ್ಬೇಕು ನೀವು. ಮತ್ತೆ ಸರಿ ಅದೇ ಬಟ್ಟೆಗೆ ಹೋಗಿ ಏನ್ ಮಾಡ್ಬೇಕು, ಗಾಡಿ ತಗೊಂಡೋಗಿ ಅಲ್ಲೆಲ್ಲ ನೀವು ನಿಟ್ಟೂರ್ಗ್ ಹೋಗ್ತಿರೋ ಅಥವಾ ಅಲ್ಲಿ ನಿಯರ್ ಆಗುತ್ತೆ. ಈಗ ನಿಟ್ಟೂರ್ಗ್ ಹೋಗ್ಬಿಟ್ಟು ಏನ್ ಮಾಡ್ತಾ, ಪುರ ಅಂತ ಇದೆ, ಪುರ ಅಂತ ಊರು ಸಾಕು. ಅದು ನಿಟ್ಟೂರೆಲ್ಲ ನನಗೆ ಟಚ್ ಇದೆ. ಗೊತ್ತಾ ಸರ್, ನೀವು ರೈಲ್ವೆ ಟ್ರ್ಯಾಕಿಗೆ ಟ್ರ್ಯಾಕ್ ಒಳಗಡೆ ಕಾಲ್ ಹಾಕ್ಬಾರ್ದು ನೀವು. ಟ್ರ್ಯಾಕ್ ಇಂದ ಈಚೆ ಕಾಲ್ ಹಾಕ್ಬೇಕು. ಈಗ ರೈಲು ಈಗ ಬರ್ತಾ ಇದೆ ಆ ಕಡೆ ತಿಪ್ಟೂರ್ ಕಡೆಯಿಂದ ಅಂದ್ರೆ ತಲೆ ಮಾತ್ರ ಕಮ್ಮಿ ಅಷ್ಟೇ, ತಲೆ ಮ್ಯಾಕ್ ಅಷ್ಟೇ ಕಂಬಿ, ಕೈ ಪೈ ಎಲ್ಲ ಹಿಂಗೆ ಒಳಗಡೆ ಇರ್ಲಿ, ಮಡ್ಸಿರೋ ತರ ಹಿಂಗೆ. ಈಗ ನೀವ್ ಹೆಂಗ್ ಬಿದ್ದಿದ್ರೋ ಅದೇ ಆಂಗಲ್ ಫೋಟೋ ತಕೊಳ್ಳಿ. ಸರಿ. ಆಮೇಲೆ ಈ ಬೈಕ್ ಇದೆಯಲ್ಲ, ಬೈಕ್ ಫೋಟೋ ಕೇಳ್ತಾನ ನೋಡ್ರಿ, ಟ್ರ್ಯಾಕ್ ಹತ್ರ ಬೈಕ್ ನಿಂತಿದ್ಯಾ ಅಂತ. ಆ ಟ್ರ್ಯಾಕ್ ಒಂಚೂರು ಕಾಣಂಗೆ ಬೈಕ್ ನಿಲ್ಸ್ಕೊಡ್ರಿ, ಟ್ರ್ಯಾಕ್ ಕಾಣಂಗೆ ಫೋಟೋ ಫಸ್ಟ್ ಹಿಂದ್ಗಡೆಯಿಂದ ಫೋಟೋ ತಕೊಳ್ಳಿ. ಸರಿನಾ? ಆಮೇಲೆ ನೀವು ಟ್ರ್ಯಾಕ್ ಮಲ್ಕೊಂಡಿದ್ದಾದ್ಮೇಲೆ ಬೈಕ್ ಮತ್ತೆ ನೀವು ಕಾಣಂಗ್ ಸಿಕ್ಕಿದ್ರು ಓಕೆನೆ ಫೋಟೋ, ಬೈಕ್ ಮತ್ತೆ ಅದು ಯಾಕೋತ ನಿಲ್ಸ್ಬಿಟ್ಟು ಅವ್ರ ಏನ್ ಗೊತ್ತಾ ಐಡಿಯಾ, ಏನೋ ಮನ್ಸಿಗೆ ಬೇಜಾರಾಗಿ ಮನ್ಸಿಗೆ ದಿಗಂತ ಆಗಿ ಹೋಗಿ ಕೈಲಿ ತಲೆ ಕೊಟ್ಟು ಸತ್ತೋಗ್ಬಿಟ್ಟವ್ನೆ ಅನ್ನೋ ಲೆಕ್ಕಾಚಾರಕ್ಕೆ ಅವ್ರು ಬಿಂಬಿತ ಮಾಡ್ಕೊಂತಾರ ಅವ್ರೀಗ. ಈಗ ಗೊತ್ತಾಯ್ತು ಐಡಿಯಾ? ಗೊತ್ತಾಯ್ತು. ಈಗ ಯಾರನ್ನ ಬಂದು ಕೇಳಿ ನ್ಯೂಸ್ ಮಾಡಿದ್ರು ಬಂದು ತಲೆ ಕೊಟ್ಟವನೆ, ಮೊಬೈಲ್ ಅಲ್ಲೇ ಇದೆ, ಗಾಡಿ ಅಲ್ಲೇ ಇದೆ ಅಂತ. ನೀವೇನ್ ಮಾಡ್ತಾರೆ, ಗಾಡಿ ನಿಮ್ ಪಡಿ ನಾವ್ ಎತ್ಕೊಂಡು ಹೊಟ್ಟೋಗ್ಬಿಡಿ. ನನಗೆ ಎಲ್ಲಿ ಹೋಗ್ಬೇಕು ಗೊತ್ತಾ, ನನ್ಗೆ ಅವ್ರು ಕನ್ಫರ್ಮೇಶನ್ ಮಾಡ್ಬೇಕು ಹೂ ಅಂತ. ಹೂ ಅಂದ್ಮೇಲೆ ದುಡ್ಡು ಬಿಚ್ಚಪ್ಪ ಅಂತೀನಿ ನಾನು.
ದುಡ್ಡು ಬಿಚ್ಚಿ ಕಾರ್ ಇಳಿತಿದ್ದಂಗೆನೆ ಹಾ 2 ನಿಮಿಷಕ್ಕೆ ನಿಮ್ಗೆ ಫೋನ್ ಬರ್ತದೆ ನನ್ನ ಕಡೆಯಿಂದ ನಿಮ್ಗೆ. ಸರಿ ನೀವು ಯಾವ ನಂಬರ್ ಕೊಡ್ತೀರ ಆ ನಂಬರ್ಗೆ ಫೋನ್ ಬರುತ್ತೆ. ಸರಿ ಸರಿ ನೀವೇ ಬರ್ತೀರಾ ನಾನೇ ಬರ್ಬೇಕಾ ಆ ಜಾಗಕ್ಕೆ ಬರ್ತೀನಿ ನಾನು. ಸರಿ ಸರ್. ಅವಾಗ ನೀವು ಒಂದಾಗಿ ನೀವ್ ಹೇಳೋ ಜಾಗಕ್ಕೆ ನಾನು ಹೋಗೋಣ. ನಾನು ನೀವ್ ಹೇಳೋ ಜಾಗಕ್ಕೆ ಹೋಗೋಣ ಸರ್. ನಿಮ್ಮನ್ನ ಒಂದು ಕ್ವಶನ್ ಕೇಳಕ್ ಬಂದಿದ್ದು ಒಂದೇ ಸರ್. ನಾನೀಗ ಹೊಲ್ದತ್ರ ಹೊಡಿಯೋ ಫೋಟೋ ಸಂಜೆ ಟೈಮ್ ಇರ್ಬೇಕು ಅಲ್ಲೂರಾ? ಮಧ್ಯಾಹ್ನ ಇರ್ಲಿ ಏನಾಗಲ್ಲ. ಈಗ ನಾನು ಹೇಳ್ತೀನಿ ಅವ್ರ ಟೈಮಿಂಗ್ಸ್ ಫೋಟೋ ನನ್ಗೆ ಬೆಳಗ್ಗೆ 7:30 8:30 ಒಳಗಡೆ ತೋಟಕ್ಕೆ ಹೋಗ್ತಾನೆ ಶಿವರಂಗಯ್ಯ. ಆ ಟೈಮಲ್ಲಿ ಬಿಟ್ಟು ಈ ಟೈಮಲ್ಲಿ ಹೊಡಿಯಕ್ಕಾಗಲ್ಲ. ಕಿಡ್ನಾಪ್ ಮಾಡಿ ಹೊಡೀರಿ ಅಂತಾನೆ, ಅಲ್ಲಿ ಹೊಡಿಬೇಡಿ ಕಿಡ್ನಾಪ್ ಮಾಡಿ ಹೊಡೀರಿ ಅಂತಾರೆ. ನಿಮ್ಗೆ ಹೊಲದ ಹತ್ರ ಸಾಧ್ಯ ಆಗ್ಲಿ ಅಂದ್ರೆ ಯಾವ್ದೋ ಫಾರೆಸ್ಟ್ ಆಗಿ ಫೋಟೋ ತಕೊಳ್ಳಿ. ಹೊಲ್ದ ಹತ್ರ ಬೇಡ, ಯಾಕೋತ್ರ ಹೇಳ್ಬಿಡ್ತೀನಿ ಕೇಳ್ರಿ ಅದು ಐಡಿಯಾವಾ. ಅಲ್ಲೆಲ್ಲ ಜನ ಬರ್ತಿರ್ತಾರೆ. ತೋಟದ ಹತ್ರ ನೀವು 8:30 9 ಗಂಟೆ ಎಲ್ಲ ಸಂಜೆ 6 ಗಂಟೆ ಒಳಗ್ ಮಾಡಕ್ಕೂ ಅದನ್ನ ರಿಯಲ್ ಆಗಿ ಮಾಡಕ್ಕೂ ಸಾಧ್ಯ ಇಲ್ಲ ಕೆಲಸವ. ಈಗ ಅವರು ಅಮ್ಮ ಇನ್ನೊಂದು ಹೇಳಿದೆ ನಮ್ಗೆ ಐಡಿಯಾ. ಅವ್ರನ್ನ ಕಿಡ್ನಾಪ್ ಮಾಡಿ ಬೇರೆ ಕಡೆ ಹೊಡೆದ್ಬಿಟ್ಟು ಹಾಕ್ಬಿಟ್ಟು ಟ್ರ್ಯಾಕ್ ಮೇಲೆ ಅಂತಾರೆ. ಈಗ ಒಂದ್ ಕೆಲಸ ಮಾಡಿ, ಈಗ ನೀನೊಂದ್ ಕೆಲಸ ಮಾಡಿ ನಾನು ಹೇಳ್ತೀನಿ ಕೇಳಿ. ನಿಮ್ಮೂರ ಫಾರೆಸ್ಟ್ ಇದೆಯಲ್ಲ ಅದು ಹೇಳದ್ನಲ್ಲ ಅದೆಂತ ನಾನು ಅದನ್ನೇ ಐಡಿಯಾ ಹಾಕೊಂಡಿದ್ದು. ಅಲ್ಲಿ ಈಗ ಅಲ್ಲಿಗೆ ಕರ್ಕೊಂಡೋಗಿ ವ್ಯಾನಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಒಂದು ಫೋಟೋ ಏನ್ ಮಾಡ್ತಾರೆ ಗೊತ್ತಾ? ನಿಮ್ ಹೊಲ್ದ ಹತ್ರ ಬೈಕು ಒಂದೇ ನಿಮಿಷ ನಾನು ಹೇಳೋದು. ಕೈಗೆ ಹಿಂದ್ಗಡಿಗೆ ಹಗ್ಗ ಕಟ್ಟತಾರ, ಕಾಲ್ಗೆ ಹಗ್ಗ ಕಟ್ಟತಾರ, ತಾಯಿಗೇನು ಕಚ್ಚಿ ಪಿಕ್ಕತಾರ. ಒಂದ್ ಫೋಟೋ ಗಾಡಿ ಪಕ್ಕದಲ್ಲಿ ಇಟ್ಕೊಂಡು ಪಟ್ಟಂತ ಫೋಟೋ. ಆ ಫೋಟೋ ಎತ್ಕೊಂತಿದ್ದಂಗೆ ಕೈಯೆಲ್ಲ ಕಳ್ಸ್ಕೊಂಡು ಸೀದಾ ನಿಂಪಾಡಿ ನೀವು ಹೊರಟೋಗ್ಬಿಡಿ. ಯಾಕಂದ್ರೆ ಅಲ್ಲಿ ಕಿಡ್ನಾಪ್ ಮಾಡೋರೆ ಅಂತ ಅಲ್ಲಿ ನಿಮ್ ಹೊಲ್ದ ಹತ್ರ. ಹೌದೌದು. ಆ ಫೋಟೋ ಬಿಟ್ಟು ಅದನ್ನ ಕಾರ್ಗೆ ಹಾಕೊಂಡೋಗಿ ಎಲ್ಲಿ ಹೊಡೆದವ್ರೆ, ಇದ್ಯಾವ್ದೋ ಮೇನ್ಸ್ ಇತ್ತಲ್ಲ ಫಾರೆಸ್ಟ್, ಅಲ್ಲಿ ಹೋಗಿ ಹೊಡೆದ್ರು. ಅಲ್ಲಿ ಹೊಡೆದ್ಮೇಲೆ ನೋಡಿ ಅದು ಬ್ಲಡ್ ಅಲ್ಲಿ ಈ ತರ ಬಿದ್ದೈತೆ, ಅದನ್ನ ತಿರ್ಗಾ ಮತ್ತೆ ಕಾರಲ್ಲಿ ಹಾಕೊಂಡೋಗಿ ಟ್ರ್ಯಾಕ್ ಮೇಲೆ ಹಚ್ತಾರೆ. ಗೊತ್ತಾಯ್ತ್ರ? ಈಗ ಅಷ್ಟೇ, ಇನ್ನೇನು ಇಲ್ಲ. ನಾನು ಬರೋದೇ ಇಲ್ಲ ಅಲ್ಲಿಗೆ. ಸರಿ ಸರ್. ಈಗ ಅದು ಈ ಹೊಲ್ದ ಹತ್ರನು ಅದೇ ಟೈಪ್ ಹೊಡ್ಕೊಡ್ತೀನಿ, ಫಾರೆಸ್ಟ್ ಅಲ್ಲೂ ಹೊಡ್ಕೊಡ್ತೀನಿ. ಈಗ ಟ್ರ್ಯಾಕಿಗೆ ಹೋಗ್ತೀವಲ್ಲ, ಇಲ್ಲ ಫಾರೆಸ್ಟ್ ಇದು ಹೊಲ್ದ ಹತ್ರ ಬಿದ್ದಿರೋದು ಹೊಡ್ಕೊಡ್ಬೇಡಿ, ಕುಂತಿರೋದು. ಈಗ ಹೆಂಗೆ ಅಂದ್ರೆ ನನ್ನ ಬಟ್ಟೆ ಎಲ್ಲ ಕಟ್ಬಿಟ್ಟು ಕೈಕಾಲು ಕಟ್ಟೋರೆ ಅನ್ನೋ ಲೆಕ್ಕಾಚಾರಕ್ಕೆ, ಕೈಕಾಲು ಕಟ್ಟಿ ಬಟ್ಟೆ ಬಾಯಿ ತುರ್ಕಿ ಕಿಡ್ನಾಪ್ ಮಾಡೋರೆ ಆ ಲೆಕ್ಕಾಚಾರಕ್ಕೆ ಹೊಡ್ಕಂತೀವಿ ಒಂದ್ ಫೋಟೋ. ಅದಾದ್ಮೇಲೆ ಅವಾಗಿನ ಬದುಕಿದ್ದೀರಾ? 100 ವರ್ಷ ಬದುಕಿದ್ರಿ, ನನಗೆ ಒಳ್ಳೇದು. ನನ್ಗೆ ಯಾಕೆ ಗೊತ್ತಾ, ನೀವಿನ ಬದುಕಿದ್ದೀರಾ? ಫಸ್ಟ್ನೇ ಫೋಟೋ, ಸೆಕೆಂಡ್ ಫೋಟೋ ಹೊಡೆದ್ರು ಫಾರೆಸ್ಟ್ ಒಳಗಡೆ ಹೊಡೆದ್ರು. ಅಲ್ಲಿ ಬ್ಲಡ್ ತರ ಬಂತು. ಬ್ಲಡ್ ಕೇಳ್ತಾನೆ, ಬ್ಲಡ್ ಅಂತ ನಪ್ಪ ಬ್ಲಡ್ ತರ ಬಂತು. ಅದಾಯ್ತಾ? 3 ಅಲ್ಲಿ ಟ್ರ್ಯಾಕ್ ಹತ್ರ ಬೀಳತ್ತಾಗ ಬ್ಲಡ್ ಬೀಳಲ್ಲ. ಈಗ ನಾನು ಅದನ್ನೇ ಟ್ರ್ಯಾಕಿನ ವಿಚಾರ ಕೇಳ್ತಾ ಇದ್ದೀನಿ. ಟ್ರ್ಯಾಕಿಂತವ ನೀವು ಎಷ್ಟು ಗಂಟೆಗೆ ಹಾಕಿದ್ರಿ ಅನ್ನೋದಕ್ಕೆ, ಈಗ ಹಗ್ಲೊತ್ತು ಹಾಕಕ್ ಹೋದ್ರೆ ಯಾರು ನೋಡ್ತಾರೆ ಅನ್ನೋದಕ್ಕೆ ಸಂಜೆ ಟೈಮ್ ಹೊಡಿಬೇಕಾ ಅದು ಹಗ್ಲೊತ್ತು ಹೊಡಿಬೇಕು? ನಾನೇನ್ ಮಾಡ್ತೀನಿ ಗೊತ್ತಾ, ನಮ್ ಹುಡುಗರು ಬಂದಿದ್ರು, ನಾನು ಕಳ್ಸ್ಕೊಳಲ್ಲ ಫೋಟೋ ಎಲ್ಲ ಹೊಡೆಯೋದ್ನೆಲ್ಲ. ನಾನೇ ಅವ್ರ ಹತ್ರ ಹೋಗಿ ಫೋನ್ ಬೇರೆ ನಂಬರ್ ಇಂದ ಮಾಡ್ತಾರೆ ಅಂತ ಒಂದು ಹುಟ್ಟಾಕಿದೀನಿ ಅವ್ರಿಗೆ. ಅವ್ರ ಹತ್ರ ಮೊಬೈಲ್ ಇರೋದು ಸಿಮ್ ಇರೋದಲ್ಲ, ಎಮ್ಮಿ ಮೊಬೈಲು. ಫೋಟೋ ಕ್ಯಾಮ್ರಾ ತೆಗಿಯಕೇನೋ 1 ವರ್ಷದಿಂದ ಇಟ್ಕೊಂಡವ್ರೆ. ಅದಕ್ಕೆಲ್ಲ ನಾವಿರಕಾತದ ಅಲ್ಲಿ, ನಾವ್ ಫೋಟೋ ಹೊಡೆಯಕಾತದ? ಇನ್ನೊಂದು ಕ್ವಶನ್ ಉದ್ಭವ ಆಗ್ಬೋದಲ್ವಾ? ಏನಂತ ನೋಡಿ, ಯೋಚನೆ ಮಾಡಿ. ಅಲ್ಲ, ನನಗ್ ತಿಳಿದಿರೋದು ನಾನು ಹೇಳ್ತಾ ಇದ್ದೀನಿ. ನೀವ್ ಹಾಕ್ ಬಂದ್ರಿ, ರೈಲ್ ಹೋತು, ಎಲ್ಲ ಆಯ್ತು. ಬೆಳಿಗ್ಗೆ ಅದು ನ್ಯೂಸ್ ಆಗ್ಬೇಕಾಯ್ತಲ್ಲ, ಅಲ್ಲಿ ಯಾರೋ ಒಬ್ಬ ಡೆತ್ ಆಗಿದ್ದಾನೆ ಅಂತವ, ರೈಲಿ ಸಿಕ್ಕಿ ಅಂತ, ಅದನ್ನ ಕ್ವಶನ್ ಹಾಕ್ಬಿಟ್ರೆ? ಅದು ನನಗ್ ಗೊತ್ತಿಲ್ಲ, ನೀವು ತಿಳ್ಕೊಳ್ಳಿ. ನೀವು ತಿಳ್ಕೊಳ್ಳಿ, ಅದು ನೀವು ಕನ್ಫರ್ಮೇಶನ್ ಮಾಡ್ಕೊಳ್ಳಿ. ರೈಲ್ವೆಲಿ ಆಗಿದ್ಯೋ ಆಗಿಲ್ಲೋ ಗೊತ್ತಿಲ್ಲ, ಅವ್ರು 2-3 ದಿವಸ ಆದ್ಮೇಲೆ ಹೇಳ್ತಾರೆ. ಬಾಡಿ ಚೆಕ್ ಮಾಡ್ತಾರೆ, ಮುಚ್ಚಾಕ್ತಾರೆ. ರೈಲ್ವೆ ಕೊಡೋದೇ ಬಾಡಿ 3 ದಿವಸ ಆದ್ಮೇಲೆ ಯಾವ್ದೇ ಕಾರಣಕ್ಕೂ ಬಾಡಿನೂ ಕೊಡಲ್ಲ. ರೈಲಿ ಸಿಕ್ಕಿದ್ರೆ ದುಡ್ಡು ಕೊಡ್ಬೇಕಂತ ರೈಲ್ ಅವ್ರು ಯಾವ್ದೇ ಕಾರಣಕ್ಕೂ ಬಾಡಿನೇ ಕೊಡಲ್ಲ, ಎಂತ ವ್ಯಕ್ತಿನೂ ಕೊಡಲ್ಲ. ಮೊನ್ನೆ ಪೊಲೀಸ್ ಒಂದು ಸತೋದ ಗುಬ್ಬಿಯವನು ಜೈರಾಮ್ ಅಂತ ಹೇಳಿ ತಲೆ ಕೊಟ್ಟು ಅವನ ಬಾಡಿ ತರ 5 ಲಕ್ಷ ಕೊಟ್ಟಿಸ್ಕೊಂಡ್ಬಂದ್ರು ರೈಲ್ವೆ ಅವ್ರಿಗೆ. 5 ಲಕ್ಷ ಇವರೇ ಕೊಟ್ರು ಪೊಲೀಸ್ನವರು, ಕೊಟ್ಟಿ ತಗೊಂಡಿದ್ದು ಅದನ್ನ ಬಾಡಿ. ಯಾಕಂದ್ರೆ ಬಾಡಿ ತಗೊಂಡ್ರು ಯಾರು ಅಂತ ಕೇಳ್ತೀನಿ ನಾನು. ನೀವು ತಾಂತೀರ ಹೋಗಿ ಬಾಡಿ 1-2 ಲಕ್ಷ 3 ಲಕ್ಷ ಕೊಟ್ಟು ಅಂತ ಕೇಳ್ತೀನಿ ನಾನು. ಐಎಮ್ಗೆ ಐಡಿಯಾ ಇದೆ. ಹೌದು, ರೈಲ್ವೆಗೆ ದುಡ್ಡು ಕೊಟ್ಟು ಇಸ್ಕೋಬೇಕು ಅಂತ ಐಎಮ್ಗೆ ಗೊತ್ತಿದೆ. ನನಗೆ ಅವೆಲ್ಲ ಗೊತ್ತಿಲ್ರಿ. ಫೋಟೋ ತೋರಿಸಿ ನಮ್ ಸೆಟ್ಲ್ಮೆಂಟ್ ಮಾಡಷ್ಟೇ ಅಂತೀನಿ. ಇಲ್ವಾ ನಮ್ಮನ್ನ ಹೋಗಿ ಎಷ್ಟು ಕುಂತ್ಕೊಂತೀನಿ ಅಷ್ಟೇ ಅಲ್ವೇನಣ್ಣ? ಅವೆಲ್ಲ ಕ್ವಶನ್ ಆಗಕ್ ನಾನ್ ಬಿಡಲ್ಲ ಬಿಡಿ. ಅದಕ್ಕೆ ಯಾಕಂದ್ರೆ ಅವರು ಕ್ರಿಮಿನಲ್ಗಳು. ಅಣ್ಣ ನಾನೆಂತ ಕ್ರಿಮಿನಲ್ ನೀನ್ ಹೇಳ್ತೀಯ ಅಣ್ಣ? ನಾನು ಜರ್ನಲಿಸಮ್ ಮಾಡಿರೋದು. 100 ಜನ ಜೊತೆ ಓಡಾಡ್ತೀನಿ ಅಣ್ಣ ನಾನು, ಶಿವಲಿಂಗಣ್ಣ. ಯಾಕಂದ್ರೆ ಇರ್ಲಿ ಅಂತ. ಯಾಕಂದ್ರೆ ಈಗ ನಾವೇನ ನಾನು ಅವ್ರೇನೇ ಕ್ವಶನ್ ಕೇಳಿದ್ರು ಚೆಕ್ ಅಂತ ಆನ್ಸರ್ ಮಾಡ್ತೀನಿ ನಾನು. ಈಗ ಅವ್ರು ಕೇಳಕ್ಕಿಂತ ಮುಂಚೆ ಹೇಳಿದೆ ಗೊತ್ತಾ,
ಅಲ್ಲ ಸರ್ ಇಷ್ಟೊಂದು ಇಷ್ಟು ದೂರ ಕರ್ಕೊಂಬಂದೆ ಅಂತ ನಾನು ಕೇಳಿದೆ ನಾನು. ಚೋಳೂರು ಅಂತ ಅಂದ್ರೆ ಚೋಳೂರಿಂದ 20 ಕಿಲೋಮೀಟರ್. ನನ್ಗೇನು ಗೊತ್ತಿಲ್ವ ಈ ಊರುಗಳು, ಇವ್ರ ಹೆಸರುಗಳು ಹೇಳಿದೆ, ಮೆಡಿಕಲ್ ಅವ್ರ ಹೆಸರುಗಳು. ಅವ್ರು ಬೇಡ ಅಂದ್ರು. ಇಲ್ಲಿ ಲಾಡ್ಜ್ ಇದೆಯಾ ಅಂತ ಕೇಳಿದೆ. ಅವ್ರು ನಿಟ್ಟರಿಗೂ ಲಾಡ್ಜ್ ಇಲ್ಲ ಅಂತ ಹೇಳ್ಬಿಟ್ರು. ಅವ್ರು ನಿಟ್ಟರಿಗೆ ಲಾಡ್ಜ್ ಇಲ್ಲ ಅಂದ್ರೆ ನಿಟ್ಟರ ಲಾಡ್ಜ್ ಐತೆ. ಲಾಡ್ಜ್ ಇಲ್ಲ ಅಂದ್ರೆ ಯಾಕಂದ್ರೆ ಲಾಡ್ಜ್ ಹೋಗಿ ಬುಕ್ ಮಾಡೋದು, ಇವ್ರು ಆಧಾರ್ ಕಾರ್ಡ್ ಎಲ್ಲ ಕೊಡ್ತಾರೆ ಸಿಗಾಕಂತಾರೆ ಅಂತ ಅವ್ನು ಹೇಳ್ದೆ. ನಾನೇನ್ ಹೇಳ್ದೆ ಗೊತ್ತಾ, ನಾನೇನೋ ಇರ್ತೀನಿ ಅಂದ್ಬಿಟ್ಟು ಒಂದ್ ದಿವಸ ಯೋಚನೆ ಮಾಡಿ, ಯಾವಡೇಳಿಗೆ ಒಂದು ಜಮೀನ್ ಇದೆ, ನಾನು ಎಲೆಕ್ಷನ್ಗೆ ಹೋಗಿದ್ದೆ, ನಾನು ಅದೇ ಅಲ್ಲೇ ಮನೆಗೆ ಇದ್ದೆ, ಮಿನಿ ರೂಮ್ ಅಲ್ಲಿ ಅವ್ರು ಬೆಂಗಳೂರವ್ರು ಜಮೀನವ್ರು ನಾವೇ ಕೊಡ್ಸಿರೋದು, ನಮ್ದು ರಿಲೇಟಿವ್ದೇನೆ. ಅಲ್ಲೊಬ್ಬ ಹುಡುಗ ಇದ್ದಾನೆ ಹರೀಶ್ ಅಂತ, ಅವನು ನೋಡ್ಕಂತಾನೆ. ಆ ಜಮೀನ್ಗೆ ಯಾರು ಬರಲ್ಲ, ನೀರಾಸಕ್ಕೆ ಅಷ್ಟೇ ಬರೋದು ಅವನು. ನಾನು ಹೋದ್ರೆ ಅಲ್ಲೇ ಇರ್ತೀನಿ, ನಮ್ಮ ಹುಡುಗರ್ನ ಏನೋ ಇಲ್ಲೇನೋ ಕೆಲಸದ ಮೇಲೆ ಬಿಟ್ಟಿದ್ದೀನಿ ಅಂತ ಹೇಳಿದೀನಿ. ಅವ್ನಿಗೆ ಅಷ್ಟೊಂದು ಗೊತ್ತಾಗಲ್ಲ, ಅವನಂತೂ ಪೆದ್ದ, ಅವ್ನಿಗೆ ಎಣ್ಣೆ ಕೊಡ್ಸ್ಬಿಟ್ಟು ಸುಮ್ಮನೆ ಆಗ್ತಾನೆ ಅಂತ 2 ಫುಲ್ ಬಾಟ್ಲು ಕೊಡ್ಸಿದೀನಿ ಅಂತ ಹೇಳಿದೀನಿ ಅವ್ನಿಗೆ. ನಮ್ಮ ಹುಡುಗರು ಇಲ್ಲೇ ಇರ್ತಾರೆ, ಊಟ ಗೀಟ ಮಾಡ್ಕೊಂಡು ಏನೋ ಕೆಲಸದ ಮೇಲೆ ಬಂದವ್ರೆ, ನಾನು ಇನ್ನೊಂದು 3-4 ದಿವಸ ಹೋದ್ಮೇಲೆ ಓದ್ತಾರೆ ಅಂತ ಹೇಳಿದೀನಿ ಅಂದೆ. ಕರೆಕ್ಟ್ ಸರ್, ಯಾವ್ದೇಳಿರೋ ಕರೆಕ್ಟ್ ಅಂದ ಅವ್ನು. ಗೊತ್ತಾಯ್ತು ಐಡಿಯಾ ಹೆಂಗೆ ಅಂತ. ಲಾರ್ಜಿಗೆ ಇಷ್ಟಕ್ಕೂ ಬಿಟ್ಟಿಲ್ಲ ಅವರು, ಗೊತ್ತಾಗ್ತದೆ ಅಂತ ಗೊತ್ತು. ನಾನು ಅದಕ್ಕೆ ಸ್ಕೀಮ್ ಹಾಕಿ ಹಳ್ಳಿಗೆ ಇರ್ತೀನಿ ದಾವಡಹಳ್ಳಿಗೆ ಅಂತ ಹೇಳಿದೆ. ಅವಾಗ ಅವ್ರಿಗೆ ಬರ್ಲಿಲ್ಲ. ಏನ್ ಹೇಳಿ, 20 ಕಿಲೋಮೀಟರ್ ಹೋಗ್ಬೇಕು ಅಂದೆ ನಾನು. ದಾವಡಹಳ್ಳಿಯಿಂದ 20 ಕಿಲೋಮೀಟರ್ ಆಗುತ್ತಲ್ಲ ನಿಮ್ಮೂರು? 15 ಕಿಲೋಮೀಟರ್ ಆಗುತ್ತೆ. 15-20 ಆಗುತ್ತೆ. ಬೆಳಗ್ಗೆನ ಹೋಗ್ತಾರೆ, ತುಮಕೂರಿಂದ ಹೋಗಕ್ಕಾಗಲ್ಲ ಅವರು. ಕಾಯ ಎಷ್ಟೊತ್ತಿಗೆ ಬೆಳಗ್ಗೆ 7ರಿಂದ 8:30 ನೀವು ಟೈಮ್ ಕೊಟ್ಟಿದ್ದೀರಾ, ಅದೇ ಟೈಮ್ ಅಂತ ನಾನು ಹೇಳಿದೆ. ಸರ್ ನಾನು ಎಲ್ಲ ಯೋಜನೆಗಳು ಮಾಡಿ 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 ಇದ್ದೀನಿ, ನಾನೆಲ್ಲ ಡೆತ್ ಮಡಿಕೊಂಡಿದ್ದೀನಿ. ನಾನು ಕೂಡ ಎಲ್ಲ ಇದೆ ಸರ್ ನಾನು ಹೇಳೋದು. ನಾವು ನೀವು ಮಾತಾಡ್ತಿರೋ ರೆಕಾರ್ಡ್ ಆಗ್ತಿಲ್ಲ ಅಷ್ಟೇ. ಅವ್ರದ್ದು ಆಗ್ಬಿಡ್ಬೇಕು. ಯಾಕಂತಂದ್ರೆ ಅಲ್ಲ ನಾನು ನಿನ್ ಪರ ಬಂದಿರೋದು, ಅವ್ರ ಪರ ಅಲ್ಲ. ಯಾಕಂದ್ರೆ ಶಿವಲಿಂಗನ ಇನ್ನೊಂದ್ ದಿವಸ ನಾನು ಕರೆದ್ರೆ ಬಾ ಕುಮಾರ್ ಅನ್ಬೇಕು, ಬಾ ನಮ್ಮನೆಗೆ ಏನೋ ದೇವ್ರು ಮಾಡಿದೀನಿ ಬಾ ಊಟಕ್ಕೆ ಅಷ್ಟೇ ನಾನು ಕರಿಬೇಕು. ಆ ತರ ನಂಬಿಕೆ ಉಳಿಸ್ಕೊಂತೀನಿ ನಾನು. ಏನಣ್ಣ? ಸರಿ ಸರ್, ಆಯ್ತು. ಈ ಕೆಲಸ ಮಾಡಿ ಆದ್ರೆ ಇವತ್ತೇ ಮಾಡಿ. ಐಡಿಯಾ ಇವತ್ತಾಗಲ್ಲ ಸರ್, ಯಾಕಂದ್ರೆ ಇವತ್ತು ನಾಳೆ ಬೇಡ. ಅಲ್ಲ ನಾಳೆ ಮಾಡಿದ್ರೆ ಚೆನ್ನಾಗಿರೋದು. ನೀವು ನೋಡೋಣ, ನಾಳೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ನಾಳೆ ಮಾಡಿದ್ರೆ ಅವರು ದುಡ್ಡು ಹಂಚ್ಕೊಂಡೆ ಕೇಳ್ತೀನಿ. ಸಿಕ್ಕಿಲ್ಲ ಅಂತ ಹೇಳ್ತೀನಿ, ಇವತ್ತು ಬಂದಿಲ್ಲ ಅವರು ಅಂತ ಹೇಳ್ತೀನಿ. ನಾನು ಕೇಳಿದ್ರೆ ಇವತ್ತು ಎಂಟಿ ಅಂತ ಹೇಳ್ತೀನಿ. ಎಂಟಿ ಅಂದ್ರೆ ಬಂದಿಲ್ಲ ಅಷ್ಟೇ ಹೇಳೋದು ಅವ್ರಿಗೆ. ಅವನೇನು ಮಾತಾಡಲ್ಲ ಮುಂದಕ್ಕೆ. ಎಂಟಿ ಇವತ್ತು ಬಂದಿಲ್ಲ ಹೊಲ್ದ ಹತ್ರಕ್ಕೆ ಅಂತೀನಿ. ಅವ್ನು ಅರ್ಥ ಮಾಡ್ಕೊಂಡು ಕಟ್ ಮಾಡ್ತಾನೆ. ನಮ್ಮ ಹುಡುಗರು ಬೆಳಗ್ಗೆ 7 ಗಂಟೆಗೆ ಹೋದ್ರು 9-10 ಗಂಟೆವರೆಗೂ ವಾಚ್ ಮಾಡ್ತಾರೆ, ವಾಪಸ್ ಬರ್ತಾರೆ ಅಷ್ಟೇ ಅಂತ ಹೇಳಿದೀನಿ. ಬಿಟ್ರೆ ತೋಟದೊಳಗೆ ಇರ್ತಾರೆ, ತೋಟದಿಂದ ಆಚೆ ಹೋಗಲ್ಲ. ಕುಡಿಯೋದು ತಿನ್ನೋದೆಲ್ಲ ಅಲ್ಲೇ, ಗಾಂಜಾ ಹೊಡೆಯೋದೆಲ್ಲ ಅಲ್ಲೇ ಅಂತ ಹೇಳಿದೀನಿ ನಾನು. ಸರಿನಾ? ಅವ್ರ ಮುಂದಕ್ಕೆ ಮಾತಾಡಂಗಿಲ್ಲ. ಅಲ್ಲ ಅವ್ರ ಇಲ್ಲಿ ಕುಡಿದ್ರೆ ಅಲ್ಲಿ ಕುಡಿದ್ರೆ ಅವೆಲ್ಲ ಕೇಳಲ್ಲ ಅವ್ರು. ಸರಿನಾ? ನಿಮ್ಮೂರಿಗೆ ಬಾರ ಎಣ್ಣೆ ತಂದವ್ರೆ ಅಂತ ಹೇಳಿದ್ದೀನಿ ನಾನು. ಮುಂದೆ ಅದೇ ಲೆಫ್ಟ್ ಸೈಡ್ ಐತಲ್ಲ, ಹೊಲ್ದಕ್ಕೆ ಹೋಗ್ತಾರೆ, ಅಲ್ಲೇ ತಂದವ್ರೆ ಅಂತ ಹೇಳಿದೀನಿ ನಾನು. ಅವ್ರಿಗೆ ಎಣ್ಣೆನು ಸ್ಟಾಕ್ ಮಾಡಿದೀನಿ, ಎಣ್ಣೆಗೂ ಹಾಚ್ಕೋಂಗಿಲ್ಲ ಅಂತ ಹೇಳಿದೀನಿ ನಾನು. ಹಂಗೆ ಸರ್ ನಮ್ಮ ಐಡಿಯಾಗಳು. ನಾಳೆ ಕೊಟ್ರೆ ಏನಾಗುತ್ತೆ ಗೊತ್ತಾ ನೀವು, ಅವನು ದುಡ್ಡು ಹಂಚ್ಕೊಂಡ್ ಟೈಮ್ ಇರ್ತದೆ. ನಾಳೆ ನಾನು ತೋರ್ಸಿದ್ರೆ ಅವನಿಗೆ ಸಾಯಂಕಾಲ 5 ಗಂಟೆ 6 ಗಂಟೆಗೆ ಅವ್ನು ಬಂದು ನೋಡ್ಕೊಂಡು ಹೋಗೋದು. 5-6 ಗಂಟೆಗೆ ನಾಳೆ ಸಾಯಂಕಾಲ. ನೀವು ಬೆಳಗ್ಗೆ ಫೋಟೋ ಕಳ್ಸಿದ್ರೆ ಮಧ್ಯಾಹ್ನದೊಳಗೆ ಸರ್ ಸಿಗಿ ಸಾರ್ ಅಂತೀನಿ ನಾನು ಅಷ್ಟೇ. ಸಿಗಿ ಸಾರ್ ಅಂತ ಅಷ್ಟೇ ಅರ್ಧ ಗಂಟೆ ಬಂದ್ಬಿಡ್ತಾನ ಅವನು. ಗೊತ್ತಾಯ್ತಾ? ಅಷ್ಟೊತ್ತು ನಾನು ಫೋಟೋ ಎಲ್ಲ ಮಾಡ್ಕೊಂಡಿರ್ತೀನಿ. ಸರಿ ಸರ್, ಗೊತ್ತಾಯ್ತಾ? ಆಯ್ತು ಸರ್, ನಾಳೆ ನೋಡೋಣ. ನಾಳೆ ಸಾಧ್ಯವಾದ್ರೆ ನಾಳೆನೆ ನಿಮ್ಗೆ ನಾನು ಕಳಿಸ್ಕೊಡ್ತೀನಿ. ನಾಳೆ ಕೆಲಸ ಮಾಡ್ಬಿಡಿ, ಯಾಕಂದ್ರೆ ನಾಳೆ ಒಳ್ಳೇದಾಗ್ತದೆ. ನಾವು ಮಂಗಳವಾರ ನಮಗೆ ಸೆಟಲ್ಮೆಂಟ್ ಆಗ್ತದೆ. ಸರಿ ಸರ್. ನಾವು ಮಂಗಳವಾರದಿಂದ ನೀವು ಎಲ್ಲಿ ಅದೇನು ಅನ್ಕೊಂಡಿದ್ರೆ ಅಲ್ಲಿ ಇರ್ರಿ. ಸರಿ. ಸಾಧ್ಯ ನಮ್ಮೊಂದು ಫೋನ್ ಮಾಡಿ ಆ ನಂಬರಿಂದ. ಸರಿ ಸರ್. ನೀವು ಬೇರೆ ಕಡೆ ಹೋಗೋಣ, 2 ದಿವಸ ಹೋಗಿದ್ದು ಆಮೇಲೆ ಟ್ರೀಟ್ಮೆಂಟ್ ರೆಡಿ ಮಾಡ್ತಾನೆ. ಓಕೆ ಸರ್. ಹೋಗಿದ್ರು ಪರವಾಗಿಲ್ಲ ನನಗೆ. ಟ್ರೀಟ್ಮೆಂಟ್ ಡಾಕ್ಟರ್ನ ಹೋಗಿ ಸೇರಿಸಿ ಹೇಳಿ ಅವ್ರಿಗೆ ಅಮೌಂಟ್ ಕೊಟ್ಟು ರೆಡಿ ಮಾಡಿಸ್ಬಿಡ ಕಂಪ್ನಿ. ಓಕೆ. ಸುಮ್ಮನೆ ಯಾಕಲ್ವ್ರಾ? ಹೌದು. ಆಯ್ತು, ಅದ್ ಮಾಡಿ. ಅದು ನಾಳೆ ಎಸೆನ್ಸ್ ಎಲ್ಲ ಮುಗಿಸ್ಕೊಡಿ ಅಂತ ಹೇಳೋದು ನಾನು. ಓಕೆ ಸರ್. ಈಗ ಟೈಮ್ ಬಾರ ಆದ್ರೆ ಅವನೇಂತ ಗೊತ್ತಾ, ಮನ್ಸು ಚಂಚಲ ಮಾಡ್ಕೊಂತಾರ ಅವರು. ಹೌದು. ಈಗ ಡಾಕ್ಟರ್ ಡೆತ್ ಅಲ್ಲ ಅವ್ರವ್ರು. ನಾನು ಹೇಳಿದೀನಿ ರಾತ್ರಿ ಹೇಳಿದೀನಿ, ನಾಳಿಕೆ ಮಾಡ್ತಾರೋ ನಾಡ್ ಮಾಡ್ತಾರೋ ಗೊತ್ತಿಲ್ಲ. 1 or 2 or 3 days ಅಲ್ಲಿ ಹೊರಗಡೆ ಕೆಲಸ ಮಾಡ್ಕೊಡ್ತಾರೆ ತಪ್ಪ ಅಂತ ಹೇಳ್ಬಿಡ್ತೀನಿ ನಾನು. ಅದನ್ನ 3 ದಿವಸ 4 ದಿವಸ ಮುಂದ್ಕೋಯ್ತು ಅಂದ್ರೆ ಡೌಟ್ ಪಡ್ತಾರ ಅವ್ರು. ಸರಿ ಸರ್, ಆಯ್ತು. ಸರ್ಚಿಂಗ್ ಬರ್ತಾರೆ. ಆಮೇಲೆ ನಿಮ್ಗೂ ನೈಟ್ ಬಂದಿರ್ಬೋದು ಹೇಳಕ್ಕಾಗಲ್ಲ. ಇದ್ರೊಳಗೆ ನಿಮ್ ಮನೆ ಕಡೆನೂ ಬಂದಿರ್ತಾರ ಅವ್ರು ನೈಟ್. ಅಯ್ಯೋ ಬಂದೋಗಿರ್ತಾರೆ ಸರ್, ಹೇಳಕ್ಕಾಗಲ್ಲ.
ಬಂದೋಗಿರ್ತಾರೆ. ನಮ್ ಜಾಗಕ್ಕೆ ಬಂದಿರ್ತಾರೆ. ಅಲ್ಲಿ ಬೇಕಾದ್ರೆ ಬಂದು ಈಗ ನೆನ್ನೆ ನಾನು ಶರ್ಟ್ ಎಲ್ಲ ಹಾಕೊಂಡಿದ್ನಲ್ಲ, ಅದೇ ಶರ್ಟ್ ಆಗಿದ್ನ ಇಲ್ವಾ ಅಂತೆಲ್ಲ ಬೇಕಾದ್ರೆ ಅಬ್ಸರ್ವ್ ಮಾಡಿರ್ತಾರೆ. ಅಬ್ಸರ್ವ್ ಮಾಡಿರ್ತಾರೆ, ಬೇರೆಯವ್ರನ್ನು ಬಿಟ್ಟಿರ್ತಾರೆ. ಹೌದು. ಸರಿನಾ? ಸರಿ, ಓಕೆ, ಆಯ್ತು. ಓಕೆ ಸರ್. ಒಂದು ಬಟ್ಟೆ ಬೇರೆ ಕನ್ಫರ್ಮ್ ಬೇಕಲ್ಲ. ಎಷ್ಟೋ ಈಗ ಹಿಂದೆ ಸುಮ್ಮನೆ ಯಾವ್ದೋ ಉದಾಹರಣೆಗಳು ಕೊಡ್ತೀನಿ, ನನಗೆ ಗೊತ್ತಿರೋವಂಥವು. ಹಿಂದೆ ಕೌನ್ಸಿಲರು ತುಮಕೂರು ಹೋದಾಗ ದುಡ್ಡಿನ ವಿಚಾರಕ್ಕೆ ಕಿತ್ತಾಡ್ಕೊಂಡ್ರು. ರೋಡಿನೇ ಒಳಗಡೆ ಜೈಲಿಗೆಲ್ಲ ಹೊಡೆದಾಡ್ಕೊಂಡವ್ರೆ. ಯಾರನ್ನೂ ನಂಬೋಕ್ಕಾಗಲ್ಲ ಸರ್, ನೀವು ನಂಬೋದು, ನಾನು ನಿಮ್ಗೆ ನಂಬೋದು. ದುಡ್ಡಿನ ವಿಚಾರ ಇದೆ ಇದು. ನೋಡಿ ಸರ್, ಅರ್ಧ ಪೇಮೆಂಟ್ ಕೊಟ್ರೆ ಕೆಲಸ ಮಾಡಿ ಅರ್ಧ ಪೇಮೆಂಟ್ ಕೊಡ್ಬೇಕು ಅಂತೀನಿ ನಾನು. ಸುಮ್ಮನೆ ಏನೋ ಒಂದು ಫೋಟೋ ಕಳ್ಸೋ ಥರ, ಬೀಳೋ ಥರ ಆ ಫೋಟೋ ತಂದು ಕೊಡ್ತೀನಿ. ನನಗೆ ದುಡ್ಡು ರೆಡಿ ಇರಬೇಕು. ದುಡ್ಡು ರೆಡಿ ಮಾಡ್ಕೊಂತೀರಾ, ನಾವು ಕೆಲಸ ರೆಡಿ ಮಾಡ್ತೀವಿ ಅಂತೀವಿ. ಆಮೇಲೆ ಯಾಮಾರಿಸ್ಬಿಟ್ರೆ ಏನು ಮಾಡೋದು? ಹೌದೌದು, ಖಂಡಿತ. ನೀವ್ ಹೇಳೋದು ಕರೆಕ್ಟು. ನಿಮ್ಗೆ ಅಮೌಂಟ್ ಮಾವಂಗೆ 4 ಲಕ್ಷಕ್ಕೆ ಅಂದ್ರೆ ನಾವ್ ಯಾರು ಅಂತ ಇಕ್ತಾನೆ ಆಮೇಲೆ ಊಟನ ಅಲ್ವಲ್ಲ? ಹೌದು ಸರ್, ಅದಕ್ಕೆ ನಾನು ಹೇಳಿದ್. ನಾನು ಹಂಗೆ ಎಸ್ ಪಿ ಅವ್ರ ಹತ್ರ ಕೂತ್ಕೊಂತೀನಿ, ಎಲ್ಲ ತಗೊಂಡು ಅಂತೀನಿ ಅಷ್ಟೇ. ಬಹಳ ಹುಷಾರಾಗಿರಿ ಅಂತ ಹೇಳಿದ್ದವರು. ಇಲ್ಲ ಇರ್ಲಿ ಬನ್ನಿ ಸರ್, ನಾವು ಅವ್ರಿಗಿನ ಹುಷಾರು. ನಮ್ಮ ಹತ್ರ ಹಂಗೆಲ್ಲ ಆಡಕ್ಕಾಗಲ್ಲ ಅಲ್ಲ. ಈಗ ಅವರು ವೀಕ್ನೆಸ್ ನಿಮ್ಮ ಹತ್ರ ತಗ್ಲಾಕೊಂಡವ್ರೆ, ಸ್ವಲ್ಪ ಆಟಾಡಕ್ ಆಗಲ್ಲ. ಏನೇ ಆದ್ರೆ ಎಚ್ಚರಿಕೆ ಇರ್ಲೇಬೇಕು. ಇಲ್ಲ ನಾವು ಬಹಳ